हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಸೆಪ್ಟೆಂಬರ್ 22, 1883 ಶನಿವಾರ. ಮಾಸ್ಟಮಾಶಯ ಬರಿತಾ ಇದ್ದಾನೆ. ಪರಮಹಂಸರು ಅದರಸೇನನ ಮನೆಯ ಬೈಠಕ್ ಖಾನಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಹತ್ತಿರ ರಾಖಾಲ, ಅದರಸೇನ, ಮಾಸ್ಟರ್, ಈಶಾನ ಇನ್ನೂ ಅನೇಕರು ಕುಳಿತಿದ್ದಾರೆ. ವೇಳೆ ಅಪರಾಹ್ನ. ಪರಮಹಂಸರಿಗೆ ಈಶಾನ ಚಂದ್ರ ಮುಖ್ಯೋಪಾಧ್ಯಾಯನನ್ನು ಕಂಡ್ರೆ ಬಹಳ ಪ್ರೀತಿ. ಆತ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಈಗ ವಿಶ್ರಾಂತಿ ವೇತನ ಪಡಿತಾ ಇದ್ದಾನೆ. ಆತನ ಮಕ್ಕಳು ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಅವರಲ್ಲಿ ಒಬ್ಬ ನರೇಂದ್ರನ ಸಹಪಾಠಿ. ಈಶಾನನಿಗೆ ವಿಶ್ರಾಂತಿ ವೇತನ ದೊರೆತ ನಂತರ ಆತ ಧ್ಯಾನ, ದಾನ, ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿ ಆಗಾಗ ಬಂದು ಪರಮಹಂಸರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದ. ಈಗ ಶ್ರೀರಾಮಕೃಷ್ಣರು ಈಶಾನನಿಗೆ ಹೇಳ್ತಾ ಇದ್ದಾರೆ, ಎಲ್ಲಿ ನಿನ್ನ ಕತೆ ಹೇಳೋಣ. ಹುಡುಗ ಕಾಗದ ಬರೆದಾಗಿದ್ದು, ಇವರೇ ಹೇಳಿತ್ತು ಆ ಕತೆನ. ಅದು ಅವನಿಗಿಷ್ಟ. ಆ ವಿಷಯವಾಗಿ ಏನಾದ್ರೂ ಮಾತನಾಡಬೇಕು ಅಂತ ಇಷ್ಟ ಆಯ್ತು ಅಂತಂದ್ರೆ ಅವನಂತೂ ಹೇಳಿಸ್ತಾರೆ. ಈಶಾನ ನಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಒಮ್ಮೆ ಒಬ್ಬ ಹುಡುಗನಿಗೆ ಹೇಳಿದ್ರು, ನಮ್ಮನ್ನ ಸೃಷ್ಟಿಸಿದವನು ಭಗವಂತ ಅಂತ. ಆ ಹುಡುಗ ತನ್ನ ಪ್ರಾರ್ಥನೆಯನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕಿದ. ಆ ಕಾಗದದ ಮೇಲೆ ವೈಕುಂಠ ಅಂತ ವಿಳಾಸ ಬರೆದಿತ್ತು ಅಂತ ಹೇಳ್ತಾನೆ ಈಶಾನಚಂದ್ರ. ಇಷ್ಟೇ ಕತೆ, ಇಷ್ಟೇ ಕತೆ. ಕಥೆ ಅಂತ ಹೇಳಿದ್ರೆ ಹೇಗಿರ್ಬೇಕದು, ಮುಗಿಲೇಬಾರ್ದು. ಆದ್ರೆ ಇನ್ನು ಪ್ರಾರಂಭ ಆಗಿಲ್ಲ, ಆಗಲೇ ಮುಗಿದೋಯ್ತು. ಆದ್ರೆ ಇದೆಲ್ಲ ಇದೆ ದೊಡ್ಡ ಕತೆ. ಏನ್ ಕತೆ ಏನು ಅಂತ ಹೇಳಿದ್ರೆ, ಒಬ್ರು ಹೇಳಿದಂತೆ ಈ ಸೃಷ್ಟಿ ಮಾಡಿದವನು, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದವನು ಭಗವಂತ ಅಂತ ಹೇಳ್ಬಿಟ್ಟಂತೆ. ಅದನ್ನು ಕೇಳಿದಂತ ಒಬ್ಬ ಹುಡುಗ, ಓಹೋ ಹಾಗೇನು, ಹಾಗಾದ್ರೆ ಅವನು ಎಲ್ಲಿರ್ಬೋದು ಅಂತ ಕೇಳ್ಕೊಂಡಿರ್ಬೇಕು ಅಂತ ನಾವು ಇದರಿಂದ ತಿಳ್ಕೊಳ್ಬೇಕು. ಅವನು ಎಲ್ಲಿರ್ತಾನೆ ಅಂದ್ರೆ ವೈಕುಂಠದಲ್ಲಿ ಇರ್ತಾನೆ ಅಂತ ಅಡ್ರೆಸ್ ಹೇಳ್ಬಿಟ್ಟಿದ್ದಾರೆ. ಹುಡುಗ ಅವನು ಸಾಮಾನ್ಯವಾಗಿ ಹುಡುಗ ಅಂತಂದ್ರೆ ಸಾಕು, ಅವನಲ್ಲೊಂದು ಬಗ್ಗೆ ಶ್ರದ್ಧೆ ಇರುತ್ತೆ. ಆಡಿದ ಮಾತನ್ನ ಆಡಿದ ಹಾಗೆಯೇ ನಂಬುವಂತಹದ್ದು ಹುಡುಗ ಬುದ್ಧಿ ಅಲ್ಲ, ಹುಡುಗರ ಬುದ್ಧಿ. ಆ ಬಗೆಯ ಸರಳತೆ ಇರುತ್ತೆ ಅವರಲ್ಲಿ. ಆ ಸರಳತೆಯ ಪರಿಣಾಮವಾಗಿ ಓಹೋ ವೈಕುಂಠದಲ್ಲಿ ದೇವರಿದ್ದಾನೆ, ಹಾಗಾದ್ರೆ ನನ್ನ ಎಲ್ಲ ಮಾತುಗಳನ್ನು ಕೂಡ ಅವನಿಗೆ ಬರೆದು ತಿಳಿಸಬಹುದು ಅಂತ ನಿಶ್ಚಯ ಮಾಡಿ ವಿವರವಾಗಿ ತನ್ನ ಅನಿಸಿಕೆಗಳನ್ನ, ಪ್ರಾರ್ಥನೆಗಳನ್ನ ಎಲ್ಲ ಬರೆದು ಪೋಸ್ಟ್ ಮಾಡಿ ಪೋಸ್ಟ್ ಆಫೀಸ್ಗೆ ಹಾಕಿದಂತೆ ವೈಕುಂಠ ಅಂತ ಹೋಗುತ್ತೆ. ಈಗ ಶ್ರೀರಾಮಕೃಷ್ಣರು ನಗ್ತಾ ಹೇಳ್ತಾರೆ, ಕತೆ ಕೇಳಿದ್ರ
ಆ ಹುಡುಗನ ಶ್ರದ್ಧೆಯಂತೆ ಶ್ರದ್ಧೆ ಉಂಟಾಗುವುದಾದ್ರೆ ಆಗ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತೆ. ಇಷ್ಟೇ. ಈ ಮಾತು ಹೇಳೋದಕ್ಕೋಸ್ಕರ ಅವನ ಹತ್ರ ಹೇಳಿದ್ದ ಕತೆ ಹೇಳೋಣ. ಕತೆ ಅವನು ಹೇಳೋದು, ವಿಷಯ ಇವರು ತಿಳಿಸಿಕೊಡೋದು. ಶ್ರದ್ಧೆಯ ಬಗ್ಗೆ ಉಪನಿಷತ್ತು ಬಹಳಷ್ಟು ಹೇಳಿದೆ. ಯಾವುದು ದೊಡ್ಡದು? ಪಾಂಡಿತ್ಯ ದೊಡ್ಡದು, ಜ್ಞಾನ ದೊಡ್ಡದು, ಎಲ್ಲವೂ ದೊಡ್ಡದೇ ಈ ಜಗತ್ತು ಅಂತ ಹೇಳ್ತಾ 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 ಕೊನೆಗೆ ಇವೆಲ್ಲಕ್ಕಿಂತಲೂ ದೊಡ್ಡದು ಶ್ರದ್ಧೆ ಅಂತ ಹೇಳಿ ಅಲ್ಲಿಗೂ ಮುಕ್ತಾಯ. ಅದನ್ನೇ ಶ್ರೀಕೃಷ್ಣ ಹೇಳಿದ್ದು, ಯೋ ಯತ್ ಶ್ರದ್ಧ ಸ ಏವ ಸಹ. ಯಾರ ಶ್ರದ್ಧೆ ಯಾವ ಮಟ್ಟದ್ದು ಅವರ ವ್ಯಕ್ತಿತ್ವ ಆ ಮಟ್ಟದ್ದು. ಮನುಷ್ಯನಿಗೂ ಇರುವ ವ್ಯತ್ಯಾಸ ಅವರವರ ಶ್ರದ್ಧೆಯಲ್ಲಿ. ನಂಬಿದ ಅಂತಂದ್ರೆ ಮತ್ತೆ ಆ ಭಗವಂತನೇ ಬಂದು ಕೂಡ ಅವನ ನಂಬಿಕೆಯನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿನ ನಂಬಿಕೆ, ಅಷ್ಟರ ಮಟ್ಟಿನ ಶ್ರದ್ಧೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಶ್ರದ್ಧೆ ಅಂತನ್ನುವ ಶಬ್ದವನ್ನ ಇತರ ಯಾವ ಭಾಷೆಗೂ ಕೂಡ ಅನುವಾದಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಶ್ರದ್ಧೆ ಅಂತ ಹೇಳೋದಕ್ಕೆ ಬಿಲೀಫ್ ಅಂತ ಹೇಳ್ಬಹುದು, ಫೇತ್ ಅಂತ ಹೇಳ್ಬಹುದು ಇಂಗ್ಲಿಷ್ ನಲ್ಲಾದ್ರೆ. ಕನ್ನಡದಲ್ಲೂ ಕೂಡ ಏನೋ ನಂಬಿಕೆ ಅಂತ ಹೇಳ್ಬಹುದು. ಆದ್ರೆ ಈ ಶ್ರದ್ಧೆ ಅಂತ ಒಂದು ಶಬ್ದದಲ್ಲಿ ಅನಂತವಾದ ಭಾವವನ್ನು ಅಡಗಿಸಿ ಇಡಲಾಗಿದೆ. ಆ ಭಾವ ಅಂತನ್ನೋದು ಯಾವಾಗ ಹೊರಬರುತ್ತೆ ಅಂದ್ರೆ ಶ್ರದ್ಧೆ ಅಂತನ್ನೋ ಶಬ್ದವನ್ನು ಉಪಯೋಗಿಸಿದಾಗ. ಆದ್ರಿಂದೇನೆ ಶ್ರಾದ್ದ ಮಾಡಬೇಕು ಅಂತ ಹೇಳಿರೋದು. ಶ್ರದ್ಧೆಯಿಂದ ಶ್ರಾದ್ದ ಹುಟ್ಕೊಂಡಿರುತ್ತಕ್ಕಂಥದ್ದು. ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ರೆ ಅದು ಸತ್ತವರಿಗೆ ಉಪಯೋಗ ಆಗುತ್ತೋ ಬಿಡುತ್ತೋ ಆ ವಿಚಾರ ಪ್ರತ್ಯೇಕ. ಅದಾಗುತ್ತೆ, ಅದು ಬೇರೆ ವಿಚಾರ. ಅದು ಆಗುತ್ತೋ ಇಲ್ವೋ ಅಂತ ಹೇಳೋದ್ರ ಬಗ್ಗೆ ನಂಬಿಕೆ ಹುಟ್ಟಿಸ್ಬೇಕಾದ್ರೆ ಶ್ರದ್ಧೆ ಅವನಲ್ಲಿರ್ಬೇಕು. ಆದ್ರೆ ಈ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡ್ತಾ ಇರೋದ್ರಿಂದ, ಶ್ರದ್ಧೆಯಿಂದ ಮಾಡ್ತಾ ಇರೋದ್ರಿಂದ ಆ ತಂದೆ ತಾಯಿಗಳ ಮೇಲೆ ಅವನಿಗೆ ಶ್ರದ್ಧೆ ಸ್ವಾಭಾವಿಕವಾಗಿ ಇರುತ್ತೆ. ಅವನು ಈಗ ಇಲ್ದಿರ್ಬೋದು, ಹಿಂದೆ ಇದ್ದ ನಮ್ಮ ಜೊತೆಯಲ್ಲಿ ನಮ್ಮೆಲ್ಲರ ಒಳಿತಿಗೆ ಅವನೇ ಕಾರಣನಾಗಿದ್ದ. ಅಂತಹ ತಂದೆ ತಾಯಿಗೆ ನಾವು ಶ್ರಾದ್ದ ಮಾಡ್ತಕ್ಕಂಥದ್ದು ಅಂತನ್ನುವ ಪೂಜ್ಯ ಬುದ್ಧಿಯಿಂದ ಶ್ರಾದ್ದ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಕಣ್ಣಿಗೆ ಕಾಣದ ದೇವರನ್ನ ಆ ಶ್ರದ್ಧೆಯಿಂದ ಪೂಜಿಸುವುದು ಅಷ್ಟು ಸುಲಭ ಅಲ್ಲ. ಆದ್ರೆ ಮೊನ್ನೆ ತನಕ ನಮ್ಮೊಂದಿಗೆ ಇದ್ದು ನಮ್ಮನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದಂತಹ ತಂದೆ ತಾಯಿಗಳ ಶ್ರಾದ್ದ ಮಾಡಲು ಕೊಟ್ಟಾಗ ಸ್ವಾಭಾವಿಕವಾಗಿ ಶ್ರದ್ಧೆ ಬರುತ್ತೆ. ಶ್ರಾದ್ದ ನಡೀತಾ ಇರುವಾಗ ಅವನ ಮಕ್ಕಳು ಸುತ್ತಮುತ್ತ ಕುಳಿತಿದ್ರೆ, ಬಂಧುಗಳು ಕೂಡ ಕುಳಿತಿದ್ರೆ, ಅದು ಕೂಡ ಹೊಸ ಶ್ರಾದ್ದ ಆಗಬೇಕು. ಶ್ರದ್ಧೆ ಇನ್ನೂ ಹೊಸದಾಗಿರುತ್ತೆ. ಒಂದು 4-5 ವರ್ಷ ಆದ್ಮೇಲೆ ಅದು ಒಡೆ ತಿನ್ನೋ ಶ್ರಾದ್ದ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಅದೇನೋ ಪಾಯಸ ಮಾಡ್ತಾರಲ್ಲ, ಅದು ಸಂಬಂಧಪಟ್ಟಿದ್ದು ಅದು ತಿನ್ನೋದಕ್ಕೋಸ್ಕರ ಆಗ್ತೇ ವಿನಃ ಅದೊಂದು ಸಮಾರಂಭ ಆಗ್ಬಿಡುತ್ತೆ ವಿನಃ ಇನ್ನೇನು ಆಗಿರೋದಿಲ್ಲ. ಶ್ರದ್ಧೆ ಹೊರಟೋಗ್ಬಿಟ್ಟಿರುತ್ತೆ. ಬರ್ತಾ 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 ಸಡಿಲವಾಗುತ್ತೆ. ಆ ತಂದೆ ತಾಯಿ ಅಂತ ಹೇಳ್ತಕ್ಕಂಥವ್ರೊಬ್ರು ಇದ್ರೋ ಇಲ್ವೋ ಅಂತನೋಷ್ಟು ಕೂಡ ಮರ್ತೋಗ್ಬಿಟ್ಟಿರುತ್ತೆ. ಯಾಕಂತಂದ್ರೆ ಈಗ ಟಿವಿ ಹೊಸ ಹೊಸ ಆಧುನಿಕ ಸಂಶೋಧನೆಗಳು ಅವುಗಳನ್ನೆಲ್ಲ ಅನುಭವಿಸುವ ಹೊತ್ತಿಗೆ ಯಾರಿದ್ರೋ ಯಾರು ಹೋದ್ರೋ ಯಾರಿಗೂ ಶ್ರದ್ಧೆ ಸಡಿಲವಾಗಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಹೊಸದರಲ್ಲಿ ಆ ಶ್ರದ್ಧೆ ಇರುತ್ತೆ. ಅದನ್ನು ನಾವು ಕಾಣಬೇಕು. ಕಣ್ಣಲ್ಲಿ ನೀರು ಹಾಕೊಂಡು ಅವನು ಶ್ರಾದ್ದ ಮಾಡ್ತಾ ತರ್ಪಣವನ್ನು ಕೊಡ್ತಾನೆ. ಆ ಬಗೆಯ ಶ್ರದ್ಧೆ ಇರಬೇಕು. ದೇವರು ಇದ್ದಾನೆ, ಕರೆದರೆ ಬರ್ತಾನೆ, ಕರೆಯಬೇಕು. ಇಷ್ಟೇ. 4 ವೇದ, 6 ಶಾಸ್ತ್ರ, 18 ಪುರಾಣ, ಇವುಗಳನ್ನೆಲ್ಲ ಹಿಂದಿ, 3 ಕನ್ನಡ ವಾಕ್ಯಗಳಲ್ಲಿ ನಾನು ಆ ತತ್ವವನ್ನ ಹೇಳುವ ಕ್ರಮ ಉಂಟು. ಶ್ರದ್ಧೆ ಇದ್ರೆ ಇಷ್ಟೇ ಸಾಕಾಗುತ್ತೆ. ಏನದು? ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರೆಯಬೇಕು.
ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ತತ್ವ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಾಂತ, ಕರೆಯಬೇಕು ಅಂತ ಹೇಳ್ತಕ್ಕಂಥದ್ದು ಯೋಗ. ತತ್ವ ಅಂತ ಹೇಳ್ತಕ್ಕಂಥದ್ದು ಹೊಂದಿರಬೇಕು. ಅದು ಅಚಲವಾಗಿರುತ್ತೆ. ತತ್ವ ಯಾವಾಗಲೂ ಅಚಲ. ಅದು ಹಿಂದೆಯೂ ಇರುತ್ತೆ, ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಅಂಥದ್ದು ತತ್ವ. ತತ್ವ ಅಂದ್ರೆ ಅದೇನು? ಅದು ಏನಾಗಿದೆಯೋ ಅದು. ತತ್ ಅಂದ್ರೆ ಅದು ಸಂಸ್ಕೃತದಲ್ಲಿ. ತತ್ವ ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು, ಅದರ ತನ. ಅದು ಹೇಗಿದೆ? ಅದು ಹಾಗೆ ಇದೆ. ಅದು ಹೇಗಿದೆಯೋ ಹಾಗೇ ಇದೆ. ಅದು ಹೇಗಿತ್ತು ಈಗಲೂ ಹಾಗೆ ಇದೆ, ಮುಂದೆಯೂ ಹಾಗೆ ಇರುತ್ತೆ. ಅದು ದೇವರು ಅಂದ್ರೆ ನೋಡಿ, ವಿವರಿಸಿದ್ರೆ ಇಷ್ಟ ಆಯ್ತು. ಇನ್ನು ಮಣಗಟ್ಟಲೆ ವಿವರಿಸಲಾಗಿದೆ ಈ ತತ್ವದ ಬಗ್ಗೆ. ಆದ್ರೆ ಕೊನೆಗೂ ಅದರ ಅರ್ಥ ಏನು? ದೇವರಿದ್ದಾನೆ ಅಂತ ಅಷ್ಟೇ. ದೇವರಿದ್ರೆ ನಮಗೇನು ಪ್ರಯೋಜನ? ಕರೆದರೆ ಬರ್ತಾನೆ ಅವನು. ಅದಕ್ಕೆ 10 ಉದಾಹರಣೆಗಳೆಲ್ಲ ಇವೆ. ಇದು ಸಿದ್ಧಾಂತ. ಸಿದ್ಧಾಂತ ಮಾಡಿ ತೋರಿಸಲಾಗಿದೆ. ಕರೆದು 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 ಅವನು ಬಂದು ಅವರಿಗೆ ಏನೇನು ಅನುಗ್ರಹ ಮಾಡಬೇಕು ಮಾಡಿ ಹೋದದ್ದು ಅದು ಕಥೆಯಾಗಿ ಉಳಿದಷ್ಟೇ. ಅದು ನಮಗೆ ಸಂಬಂಧಪಟ್ಟಂತೆ ಆಗ್ಬೇಕಾದ್ರೆ ನಾವು ಕಲಿಬೇಕು. 3ನೇದು ಯೋಗ ಮಾಡಬೇಕಾದ್ರೆ ತತ್ವ ತಿಳಿದುಕೊಂಡು ಸಿದ್ಧಾಂತದಲ್ಲಿ ಶ್ರದ್ಧೆ ಇಟ್ಟು, 3ನೇ ಅಂಶ ಯಾವುದು? ಕರೆಯಬೇಕು. ಭಕ್ತಾದರೂ ಕರೆಯಿರಿ, ಸಂತೋಷದಿಂದಲಾದರೂ ಕರೆಯಿರಿ, ಸತ್ಯ ಭಾವದಿಂದಲಾದರೂ ಕರೆಯಿರಿ, ಮಧುರ ಭಾವದಿಂದಲಾದರೂ ಕರೆಯಿರಿ. ಯಾವುದೇ ಭಾವ ನಿಮಗೆ ಇಷ್ಟವಾಗುತ್ತೋ ಆ ಭಾವವನ್ನು ಕರೆಯಬೇಕು. ಅವನನ್ನು ಕರೆದಾಗ ಅವನಿಗೆ ಬರೋದಕ್ಕೆ ಆನಂದ. ಇಲ್ಲೇ ಇದ್ದಾನೆ ದೇವರು, ಇನ್ನೆಲ್ಲಿರ್ತಾನೆ? ದೇವರು ಇಳಿದಿರ್ತಕ್ಕಂಥ ಜಾಗ ಯಾವುದಿದೆ? ಅವನ ಮೇಲೆ ಯಾತಕ್ಕೆ ಕರಿಬೇಕು? ಅವನಿಗೆ ಗೊತ್ತಿಲ್ವಾ? ಈಗ ಸ್ವಾಮಿಗಳು ಈ ಮಠದಲ್ಲಿ ಇದ್ದಾರೆ. ನಿಮ್ ಮನೆಗೆ ಬರಬೇಕು ಅಂತೇನು? ನಿಮ್ ಮನೆಗೆ ಬರಬೇಕಾದ್ರೆ ಕರಿಬೇಕು ಅವ್ರನ್ನ. ಸ್ವಾಮೀಜಿ ನೀವು ಅವ್ರ ಮನೆಗೆ ಹೋಗಿದ್ರಂತೆ, ನಮ್ಮ ಮನೆಗೂ ಹಾಗೆ ಬಂದ್ಬಿಡಿ ಅನ್ನೋರಿದ್ದಾರೆ. ಹಾಗೆ ಬರೋಕ್ಕಾಗೋದಿಲ್ಲ. ಬಂದು ಕರೆದುಕೊಂಡು ಹೋಗ್ಬೇಕು. ಹಾಗೆ ಏನಾದ್ರೂ ನುಗ್ಗು ಹಾಗಿತ್ತು ಅಂತಂದ್ರೆ ಅದು ನಮ್ಮ ಇಚ್ಛೆಗೆ ಸಂಬಂಧಪಟ್ಟದ್ದು. ಹೀಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಇವರು ನಮ್ಮವರೊಬ್ಬರಿದ್ದಾರೆ, ಒಮ್ಮೆ ಹೋಗ್ಬಿಟ್ಟು ಬರೋಣ, ಮಾತಾಡಿಸ್ಬಿಟ್ಟು ಬರೋಣ, ಹಾಗೂ ಮಾಡೋದುಂಟು. ದೇವರು ಇದ್ದಕ್ಕಿದ್ದಂತೆ ದರ್ಶನ ಕೊಡುವಂತ ಕ್ರಮ ಉಂಟು. ಆದ್ರೆ ಎಲ್ಲೆಂದ್ರೆ ಅಲ್ಲಿ ಇರ್ತಕ್ಕಂತಹ ಸರ್ವವ್ಯಾಪಿ ಆಗಿರ್ತಕ್ಕಂತಹ ದೇವರನ್ನು ನಾವು ಅನುಭವಿಸಬೇಕಾದ್ರೆ ಅವನ ಕರಿಬೇಕು. ಗಾಳಿ ಅದಾಗಿ ಬೀಸ್ತಾ ಇತ್ತು ಅಂತಂದ್ರೆ ಬಹಳ ಒಳ್ಳೇದೆ. ಬೀಸ್ತಾ ಇತ್ತು ಅಂತಂದ್ರೆ ಈ ಗಾಳಿ ಇಲ್ಲ ಅಂತ ಅರ್ಥ ಅಲ್ಲ. ಅದು ಸ್ವಲ್ಪ ಫ್ಯಾನ್ ತಿರುಗಿಸ್ಬೇಕಷ್ಟೇ. ಫ್ಯಾನ್ ತಿರುಗಿಸಿದಾಗ ಗಾಳಿ ಬರುತ್ತೆ. ಹಾಗೇನೇನೆ ದೇವರಿದ್ದಾನೆ, ಅನುಭವಿಸಬೇಕಾದ್ರೆ ಅವನನ್ನು ಕರಿಬೇಕು. ಬರೀ ಸುಮ್ಮನೆ ಕರೆಯೋದಲ್ಲ. ನಾವು ಕರಿತಾ ಇರೋದು, ಅವನು ಬಂದು ನಿಂತ್ಕೊಂಡಿರೋದು ಮತ್ತು ನಾವು ಕರಿತಾ ಇರೋದು. ಯಾತಕ್ಕೆ ಕರಿತಾ ಇರೋದು ಅಂತಂದ್ರೆ ಅವನು ಬಂದು ನಿಂತಿದ್ದಾನೆ ಅಂತೇಳಿ ನಮ್ಗೆ ನಂಬಿಕೆನೇ ಇಲ್ಲ. ಕರೆದ ತಕ್ಷಣ ಅವನು ಬಂದಿದ್ದಾನೆ. ಇಹಾಗಚ್ಚ ಇಹಾಗಚ್ಚ, ಇಹತಿಷ್ಠ ಇಹತಿಷ್ಠ ಅಂತ ಹೇಳಿದ ತಕ್ಷಣ ಅವನು ಬಂದೇ ಬಿಡ್ತಾನೆ, ಕುಳಿತುಕೊಂಡೇ ಬಿಡ್ತಾನೆ. ಮತ್ತೆ ನಮಗೆ ಸಂಬಂಧಪಟ್ಟಂತಹ ಭಾವನೆ ಏನದು? ಅವನು ಬಂದಿದ್ದಾನೆ, ಅದಕ್ಕೆ ತಕ್ಕಂತಹ ಭಾವವನ್ನು ನಾವೀಗ ತಾಳ್ಬೇಕು. ಈಗ ಬಂದಿದ್ದಾನೆ, ಬಂದ ಮೇಲೆ ನಾವೇನ್ ಮಾಡಬೇಕು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರವೇ ಸತ್ಪುರುಷರನ್ನ ಆಧರಿಸಿ 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 ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಸತ್ಪುರುಷರು ಅಂತಂದ್ರೆ ದೇವರಿಗೆ ಸಮ. ಅವರನ್ನ ಬಗೆ ಬಗೆಯಾಗಿ ಆಧರಿಸುವುದರ ಮೂಲಕ ಮುಂದೆ ದೇವರು ಬಂದಾಗ ಅವನನ್ನ ಅಷ್ಟೇ ಆದರದಿಂದ ಸ್ವಾಗತಿಸುವುದಕ್ಕೆ, ಉಪಚರಿಸುವುದಕ್ಕೆ
ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ಹೇಳುದು. ಪೂಜೆ ಕ್ರಮಾಗತವಾಗಿ ಬೆಳೆದುಕೊಂಡು ಬಂದಿದೆ. ಪೂಜೆಯ ವಿಧಾನ ಅದು ಸಂಸ್ಕೃತದಲ್ಲಿ ಬರೆದಿರಲಾಗಿದೆ, ಆದ್ರಿಂದ ನಮಗೇನು ಗೊತ್ತಿಲ್ಲ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಅಂತ ಹೇಳಿದ್ರೆ ಕನ್ನಡದಲ್ಲೇ ಪೂಜೆ ಮಾಡುವಂತಹ ಕೆಲವು ಜನರು ಇದ್ದಾರೆ. ಅಲ್ಲಲ್ಲಿ ಬಹಳ ಸ್ವಾರಸ್ಯವಾಗಿ ಮಾಡ್ತಾರೆ. ಕೆಲವರು ಜ್ಞಾನಿಗಳು, ಕನ್ನಡದ ಜ್ಞಾನಿಗಳು ಕನ್ನಡದಲ್ಲೇ ಆ ಪೂಜಾ ವಿಧಾನಗಳನ್ನ ಬರೆದು ಮಾಡಿಸ್ತಾ ಇರ್ತಾರೆ. ಅದನ್ನು ಬೈಹಾಟ್ ಮಾಡಿಬಿಟ್ಟು ಹಾಗೆ ಮಾಡೋದು. ಅದನ್ನು ಕೇಳೋದಕ್ಕೆ ರೋಮಾಂಚ ಆಗ್ತಾ ಇರುತ್ತೆ. ಅರ್ಥವಾದ್ರೆ ತಾನೇ ರೋಮಾಂಚ ಆಗೋದು. ಸುಮ್ಮನೆ ಮಣಮಣ ಮಂತ್ರ, ಅದು ಯಾವುದೋ ಮಂತ್ರ, ಯಾವುದೋ ದೇವರಿಗೆ ಯಾವುದೋ ಸಂದರ್ಭದಲ್ಲಿ ಏನೋ ಹೇಳ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ಅಂತಂದ್ರೆ ಯಾಕಂದ್ರೆ ಜನರಿಗೆ ಅರ್ಥ ಆಗೋದಿಲ್ಲ. ಅದು ಅಷ್ಟೇ ಅಲ್ಲ, ಅದು ಹೇಳುವವರಿಗೂ ಕೂಡ ಅದು ಏನ್ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮಂತ್ರ ಅಂತ ಆದ್ಬಿಟ್ಟು ಸಾಕು, ಸ್ವಲ್ಪ ಗಂಟೆ ಬರಬಿಟ್ರೆ ಇನ್ನಷ್ಟು ಅದು ಯಾರಿಗೆ ಗೊತ್ತಾಗುತ್ತಿಲ್ಲ. ಅರ್ಥಪೂರ್ವಕವಾಗಿಯೇ ಆ ಪೂಜೆಯನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪ್ರಾರಂಭದಿಂದ ಕೊನೆಯವರೆಗೆ ಪರಮಾದ್ಭುತವಾಗಿತ್ತು. ಭಗವಂತನನ್ನ ಹೇಗೆ ಆದರಿಸಬಹುದು ಅಂತ, ಹೇಗೆ ಸತ್ಕರಿಸಬಹುದು ಅಂತ, ಹಾಗೆ ಮಾಡ್ತಾ 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 ನಮ್ಮಲ್ಲಿ ಶ್ರದ್ಧೆ ಉತ್ಪನ್ನವಾಗುತ್ತೆ. ಸ್ವಾಮಿ ಪ್ರಭವಾನಂದಜಿ ಅಂತ ಹಾಲಿವುಡ್ನಲ್ಲಿ ಅವರು ಕೊನೆಯೋಸರು ಹೇಳಿದರು. ಅವರು ಸ್ವಾಮಿ ಬ್ರಹ್ಮಾನಂದರ ಶಿಷ್ಯರು. ಬ್ರಹ್ಮಚಾರಿಯಾಗಿ ಮದ್ರಾಸು ಮಠದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಶ್ರೀರಾಮಕೃಷ್ಣ ಪೂಜೆ ಮಾಡ್ತಾ ಇದೆಯಾ, ನೀನು ಪೂಜೆ ಮಾಡಿದ್ಯಾ ಕೇಳಿದ್ರು. ಇಲ್ಲ ಅಂತಂದ್ರು. ಯಾತಕ್ಕೆ? ನಾನು ಬ್ರಾಹ್ಮಣೇತರ ಬ್ರಹ್ಮಚಾರಿ, ಆದ್ರೆ ಬ್ರಾಹ್ಮಣೇತರರಿಗೆ ಈ ಮದ್ರಾಸ್ ಮಠದ ಆಶ್ರಮ, ರಾಮಕೃಷ್ಣ ಆಶ್ರಮದಲ್ಲೂ ಕೂಡ ಆಗಿನ ಕಾಲದಲ್ಲಿ ನೆನಪಿಟ್ಕೊಳ್ಬೇಕು, ಈಗ ಅದೆಲ್ಲ ಹೊರಟೋಗಿದೆ. ಬ್ರಾಹ್ಮಣೇತರ ಆದ್ರಿಂದ ನನಗೆ ಪೂಜೆಗೆ ಅಧಿಕಾರ ಇಲ್ಲ. ಸ್ವಾಮಿ ರಾಮಕೃಷ್ಣಾನಂದಜಿಯವರು ನಿಯಮ ಮಾಡಿದ್ದಾರೆ, ಅದು ಬ್ರಾಹ್ಮಣರು ಮಾತ್ರ ಇಲ್ಲಿ ಪೂಜೆ ಮಾಡಬೇಕು ಅಂತ, ಆದ್ರಿಂದ ನನಗೆ ಅವಕಾಶ ಇಲ್ಲ. ಆಗ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರೆ, ಏನಿದು ಹುಚ್ಚು? ರಾಮಕೃಷ್ಣ ಆಶ್ರಮದಲ್ಲಿ ಮಂತ್ರ ದೀಕ್ಷೆಯನ್ನು ಪಡೆದಂತಹ ಬ್ರಹ್ಮಚಾರಿ ಪ್ರತಿಯೊಬ್ಬನೂ ಕೂಡ ಬ್ರಾಹ್ಮಣನೇ ಸರಿ, ಆ ಭೇದ ಇಲ್ಲಿಲ್ಲ. ಎಲ್ಲಿ ಅವನು ಕೈ ಅಂತ ಮಠದ ಅಧ್ಯಕ್ಷರನ್ನು ಕರೆದು, ನೋಡಿ ಇವನಿಗೆ ಪೂಜೆ ವ್ಯವಸ್ಥೆ ಕೊಡು, ಪೂಜೆ ಮಾಡೋದಕ್ಕೆ ಹೇಳು. ಒಪ್ಪಿಗೆ ಕೊಟ್ಟರು. ಇವರು ಈ ಪ್ರಭವಾನಂದರು ಇನ್ನು ಬ್ರಹ್ಮಚಾರಿ, ಅವನಿ ಮಹಾರಾಜ್ ಅಂತ ಅವರ ಹೆಸರು. ಅವರು ಮೆಲ್ಲಗೆ ಬಂದು ಬ್ರಹ್ಮಾನಂದ ಹತ್ರ ಹೇಳ್ತಾರೆ, ಮಹಾರಾಜ್, ನನಗೆ ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲ. ಮೊದಲು ಹೇಳಿದ್ರು ತಾನು ಬ್ರಾಹ್ಮಣೇತರ ಅವಕಾಶ ಕೊಡ್ಲಿಲ್ಲ ಅಂತ. ಅವಕಾಶ ಒಟ್ಟಾಗಿ ಹೇಳ್ತಾರೆ, ನನಗೆ ಮಾಡೋದ್ ಮನ್ಸಿಲ್ಲ. ಯಾಕೆ ಮನ್ಸಿಲ್ಲ? ಅದಕ್ಕೆ ಅವನು ಹೇಳ್ಬೇಕಾಗಿತ್ತು, ನಾನು ಬ್ರಾಹ್ಮಣೇತರ. ಹಾಗೆ ಹೇಳಿಲ್ಲ ಅವನು, ಮನ್ಸಿಲ್ಲ ಅಂದ. ಆಗ ಬ್ರಹ್ಮಾನಂದ ಹೇಳ್ತಾರೆ, ಇಲ್ಲ, ನೀನ್ ಮಾಡ್ಲೇಬೇಕು. ಮನೆಗೆ ವಿಧಿ ಇರದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಹಳ ಒಳ್ಳೆಯ ಬ್ರಹ್ಮಚಾರಿ. ಪೂಜೆ ಮಾಡ್ತಾರೆ. ಪೂಜಾ ವಿಧಾನಗಳನ್ನೆಲ್ಲ ಕಲಿತು ಪೂಜೆ ಮಾಡ್ತಾ 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 ಶ್ರೀರಾಮಕೃಷ್ಣರ ದಿವ್ಯವಾದಂತಹ ಸನ್ನಿಧಿಯ ಅನುಭವ ಆಗ್ತದೆ. ಆ ಶ್ರೀ ಸ್ವಾಮಿ ಬ್ರಹ್ಮಾನಂದಜಿಯವರ ಅಪ್ಪಣೆಯ ಮೇರೆಗೆ ಅವನು ಪೂಜೆ ಮಾಡೋಕೆ ಶುರು ಮಾಡಿದ್ದಲ್ವೇ, ಆ ಪೂಜೆಯ ಮಹತ್ತರವಾದ ಪ್ರಭಾವವನ್ನು ಅವನಿಗೆ ಅರಿವು ಮಾಡಿಸಿಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವನದು ನಿರಾಕಾರವಾದಿತ್ವ, ಸಾಕಾರವಾದಿ ಅಲ್ಲ ಆತ. ಆ ನಿರಾಕಾರವಾದಿತ್ವವನ್ನು ಹೋಗಲಾಡಿಸಿ ಸಾಕಾರ ಭಾವದಲ್ಲೂ ಕೂಡ ಅವನಿಗೆ ಶ್ರದ್ಧೆ ಉತ್ಪನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಪೂಜೆ ಮಾಡಿದಾಗ ಶ್ರೀರಾಮಕೃಷ್ಣ ದಿವ್ಯ ಸನ್ನಿಧಿಯನ್ನು ಅವನು ಅನುಭವಿಸ್ತಾನೆ. ಅಷ್ಟೇ ಅಲ್ಲ, ಒಂದು ತರ ನೈವೇದ್ಯ, ರಾಮಕೃಷ್ಣಾಶ್ರಮದಲ್ಲಿ ನೈವೇದ್ಯ ಅಂತ ಹೇಳಿದ್ರೆ ತಪ್ಪಲೆ ತಂದು ಬಿಡೋದಲ್ಲ. ಊಟಕ್ಕೆ ನಾವು ಹೇಗೆ ಬಗೆ ಬಗೆಯ ಕಪ್ಪುಗಳಲ್ಲಿ ಬಗೆ ಬಗೆಯ ವಸ್ತುಗಳನ್ನೆಲ್ಲ ಪದಾರ್ಥಗಳನ್ನು ಇಟ್ಕೊಂಡು ಸ್ವೀಕರಿಸ್ತೇವೆ, ಅದೇ ರೀತಿಯಲ್ಲಿ ಅವರಿಗೂ ಕೂಡ
ಒಂದು ಕಪ್ನಲ್ಲಿ ಅನ್ನ, ಇನ್ನೊಂದು ಕಪ್ನಲ್ಲಿ ಹುಳಿ, ಇನ್ನೊಂದು ಕಪ್ನಲ್ಲಿ ಸಾರು, ಇನ್ನೊಂದು ಕಪ್ನಲ್ಲಿ ಪಾಯಸ ಇತ್ಯಾದಿ ಬಡಿಸ್ತಕ್ಕಂಥದ್ದು. ಹಾಗೇನೆ ಉಪ್ಪು ಕೂಡ ಸಣ್ಣದೊಂದು ಬಟ್ಲಿನಲ್ಲಿ ಉಪ್ಪು ಕೂಡ ಇರಬೇಕು. ಯಾಕೆಂತಂದ್ರೆ ಯಾವ್ದಕ್ಕಾದ್ರೂ ಉಪ್ಪು ಹಾಕಬೇಕು ಅಂತ ಸೇರಿಸಿಕೊಳ್ಳೋದಕ್ಕೆ. ಒಂದಾನೊಂದು ದಿನ ನೈವೇದ್ಯ ಎಲ್ಲ ಹಣಿಯಾಗಿದೆ. ಇವರು ಪಾಡಿ ಇವರು ನೈವೇದ್ಯ ಮಾಡ್ತಾ ಇದ್ದಾರೆ ಮಂತ್ರವನ್ನು ಹೇಳಿ. ಈಗ ಶ್ರೀರಾಮಕೃಷ್ಣ ಊಟ ಪ್ರಾರಂಭ ಮಾಡುತ್ತೆ. ಯಾಕಂದ್ರೆ ಇವರು ಮಂತ್ರ ಮುಗಿದೋಗಿದೆ. ಆವತ್ತಿಗೆ ಅವರಿಗೊಂದು ವಾಣಿ ಕೇಳಿಸ್ತದೆ, ಶಬ್ದ ಕೇಳಿಸ್ತದೆ. ಉಪ್ಪೆಲ್ಲಿ ಹೋಗಿ ನೋಡ್ತಾರೆ, ಉಪ್ಪಿನ ಬಟ್ಲು ಇಲ್ಲ. ಅವರ ಶ್ರದ್ಧೆ 1000 ಮಡಿ ಬಲವಾಯಿತು. ಈ ಬಗೆಯ ಅನುಭವ ಆದಾಗ ತಾನೇ ಶ್ರದ್ಧೆ ಬಲವಾಗುವುದು. ಅದಕ್ಕಿಂತ ಮೊದಲು ಆ ಪೂಜಾ ಕ್ರಮವನ್ನ ಗುರುವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಶ್ರದ್ಧೆಯಿಂದ ಮಾಡಿಕೊಂಡು ಬರಬೇಕು. ಮೊದಲು ಗುರುವಾಕ್ಯದಲ್ಲಿ ವಿಶ್ವಾಸ, ಗುರುವಾಕ್ಯದಲ್ಲಿ ಶ್ರದ್ಧೆ, ಆಮೇಲೆ ಸಣ್ಣ ಪುಟ್ಟ ಅನುಭವಗಳಾಗುತ್ತಾ ಬರುತ್ತವೆ. ಆ ಅನುಭವಗಳ ಆಧಾರದ ಮೇಲೆ ಶ್ರದ್ಧೆ ಬಲಪಡುತ್ತೆ. ಇಂಥ ಶ್ರದ್ಧೆ ಬೇಕು. ಈ ಬಗೆಯಿಂದ ಈ ಶ್ರದ್ಧೆಯನ್ನು ಬಲಪಡಿಸುವುದಕ್ಕಾಗಿ ನಮ್ಮ ಗುರು ಪರಂಪರೆ ಅಂತ ಹೇಳ್ತಕ್ಕಂಥದ್ದು ಬಹಳಷ್ಟು ಹೆಣಗಾಡಿದೆ. ಹೆಣಗಾಟ ನಡೆಸಬೇಕಾಗುತ್ತೆ. ಯಾಕೆಂತಂದ್ರೆ ಮಂಡಾಟ ಮಾಡ್ತಿರ್ತಾರೆ ನೋಡಿ ಶಿಷ್ಯರು. ಅದ್ಯಾಕೆ ಹಾಗೆ ಆಗ್ಬೇಕು, ಹೀಗೆ ಯಾಕಾಗೋದಿಲ್ಲ? ಒಮ್ಮೆ ಸ್ವಾಮಿ ಬ್ರಹ್ಮಾನಂದಜಿಯವರು ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜ್ ಅಂತಂದ್ರೆ 10ನೇ ಅಧ್ಯಕ್ಷರಾಗಿ ಕಾಲವಾದವರು. ಎಷ್ಟೋ ಜನ ಶಿಷ್ಯರು ಇದ್ದೀರಿ. ಅವರು ಇನ್ನು ಬ್ರಹ್ಮಚಾರಿಗಳು ಅಥವಾ ಎಳೆಯ ಸನ್ಯಾಸಿಗಳು. ಪ್ರತಿದಿನ ಸಂಜೆ ಹೊತ್ತು ಸ್ವಾಮಿ ಬ್ರಹ್ಮಾನಂದಜಿಯವರನ್ನ ದರ್ಶನ ಮಾಡೋದಕ್ಕೆ ಎಲ್ಲ ಸಾಧು ಬ್ರಹ್ಮಚಾರಿಗಳು ಹೋಗ್ತಾ ಇರುವ ಕ್ರಮ. ಇವರು ಹೋಗಿದ್ದಾರೆ ನಮಸ್ಕಾರ ಮಾಡೋದಕ್ಕೆ. ಸ್ವಾಮಿ ಬ್ರಹ್ಮಾನಂದಜಿಯವರು ಅವ್ರನ್ನ ಕೇಳಿದ್ರಂತೆ, ಗಂಗೆ ಕೆಳ ದಿಕ್ಕಿಗೆ ಹರಿತಾ ಇದೆಯೋ ಮೇಲ್ ದಿಕ್ಕಿಗೆ ಹರಿತಾ ಇದೆಯೋ, ಇಳಿತವೋ ಹರಿತವೋ ಅಂತ. ಆಗ ಬೇರೆ ಸ್ವಾಮಿಯವರು ಹೇಳಿದಂತೆ, ಮಹಾರಾಜ್ ಈಗ ಇಳಿತಾ, ನಾನು ಈಗ್ತಾನೆ ಅಲ್ಲಿಂದ ಬಂದೆ, ನೀರು ಇಳಿತಾ ಇದೆ. ಆಗ ಸ್ವಾಮಿ ಬ್ರಹ್ಮಾನಂದವರು ಗಂಭೀರವಾಗಿ ಹೇಳಿದಂತೆ, ನಾನು ನಿನ್ನನ್ನು ಕೇಳಿದ್ದದಲ್ಲ. ಅವಾಗಲ್ಲಿ ಹೋಗಿ ಸ್ವಾಮಿ ಬ್ರಹ್ಮಾನಂದರು ಇಳಿತವೋ ಬರ್ತವೋ ಅಂತ ಕೇಳಿದ್ದಲ್ಲ, ಅದನ್ನ ನೋಡ್ಕೊಂಡ್ ಬಾ ಅಂತ. ಈಗ ಇಳಿತವೋ ಬರ್ತವೋ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ದವರು. ಆಗ ಅವ್ರು ಹೇಳ್ತಾರೆ, ನಾನು ಈಗ ತಾನೇ ನೋಡ್ಕೊಂಡು ಬಂದೆ, ಇಳಿತಾ. ಆಗ ಸ್ವಾಮಿ ಬ್ರಹ್ಮಾನಂದರು ಹುಡುಕ್ತಾರೆ, ನಾನು ಕೇಳಿದ್ದದನ್ನ ನೀನು ಹೋಗಿ ನೋಡ್ಕೊಂಡ್ ಬಾ ಅಂತ. ಆಗ ಮತ್ತೊಮ್ಮೆ ಅವರು ಹೋಗ್ಬೇಕಾಯ್ತು. ಹೋದ್ರು, ಪುನಃ ನೋಡಿದ್ರು, ಅದು ಇಳಿತದೇ ಆಗಿತ್ತು, ಅದರೊಳಗೇನು ಸಂಶಯವೇ ಇಲ್ಲ. ಪುನಃ ಬಂದು ಹೇಳಿದ್ರು, ಮಹಾರಾಜ್ ನಾನು ಆಗ ಹೇಳಿದ್ನಲ್ಲ ಇಳಿತಾ ಅಂತ, ಅದು ಇಳಿತವೆ, ನೋಡ್ಕೊಂಡು ಬಂದೆ ಈಗ ಅಂತ ಹೇಳೋ ಹೊತ್ತಿಗೆ ಸ್ವಾಮಿ ಬ್ರಹ್ಮಾನಂದರು ಎಲ್ಲೋ ನೋಡ್ತಾ ಇದ್ರಂತೆ. ಅವರಿಗೆ ಆ ಉತ್ತರ ಬೇಕಿರ್ಲಿಲ್ಲ. ಅದೇ ಗಂಗೆಯಲ್ಲಿ ನೀರು ಇಳಿಯುವಂತಹದ್ದು ಏರುವಂತಹದ್ದು ಕ್ರಮ. ಅದನ್ನು ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿದೆ. ಆದ್ರೆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಮರುಮಾತಿಲ್ಲದೆ ಮಾಡುವಂತಹ ಒಂದು ಗುಣ ಈ ಶಿಷ್ಯರಲ್ಲಿ ಇರುತ್ತೆಯೋ ಇಲ್ಲವೋ ಅಂತನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಈ ಗುರುಗಳು ಬಹಳ ಕಷ್ಟಪಡ್ತಾ ಇರ್ತಾರೆ. ಅಂತಹ ಒಂದು ವಿಧೇಯತೆ ಇತ್ತು ಅಂದ್ರೆ ಮಾತ್ರವೇ ಅವರು ಮುಂದೆ ಮಹಾಪುರುಷರಾಗೋದು ಸಾಧ್ಯ ಅಂತನ್ನೋದು ನಮ್ಮ ವೀರೇಶ್ವರಾಂಚ ಮಹಾರಾಜರಿಂದ ಅದು ಸಾಬೀತಾಯಿತು. ಕೊನೆಗೂ ಅವರು ಮಹಾಪುರುಷರೇ ಆಗಿಬಿಟ್ರು. ಇಡೀ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಅಧ್ಯಕ್ಷರಾಗಿ ಬಹಳ ವರ್ಷ
ಕಾರ್ಯವನ್ನ ಮಾಡಿ ತೋರಿಸಿದರು. ಇದೆಲ್ಲ ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ, ಗುರುವಾಕ್ಯದಲ್ಲಿ ವಿಶ್ವಾಸವಿರ್ತಕ್ಕಂಥದ್ದೇ ಶ್ರದ್ಧೆ. ಈ ಬಗೆಯ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಬರೆದು ಬಿಡುತ್ತೆ ಅಂತ. ಮಂತ್ರದೀಕ್ಷೆ ಅಂತ ಹೇಳ್ತಕ್ಕಂಥದ್ದನ್ನ ಪಡೆದುಕೊಳ್ತಾರೆ. 3 ದಿನ ಮಾಡ್ತಾರೆ. 4ನೇ ದಿನ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ. 5ನೇ ದಿನ ಮಾಡದೇ ಇದ್ರು ಆಗುತ್ತೆ, ಮಾಡದೇ ಇದ್ರು ನಾವು ಖುಷಿಯಾಗಿ ಇದ್ದೀವಲ್ಲ, ಈಗ ಏನ್ ತೊಂದರೆ ಆಯ್ತು ನಮ್ಗೆ, ಅದರಿಂದ ಮಾಡುವ ಕಷ್ಟವನ್ನು ಯಾಕೆ ಅನುಭವಿಸ್ಬೇಕು ಅಂತ ಅದನ್ನು ನಿಲ್ಲಿಸ್ಬಿಡ್ತಾರೆ. ಈ ಹಿಂದೆ ನಾನು ಇಲ್ಲೇ ಹೇಳಿದ್ದುಂಟು. ಒಮ್ಮೆ ಇಲ್ಲಿ ಧ್ಯಾನದ ತರಗತಿಯನ್ನು ನಾನು ನಡೆಸೋದಕ್ಕೆ ಹೊರಟಾಗ ಸುಮಾರು 28 ವರ್ಷಗಳ ಹಿಂದೆ ಮಂತ್ರದೀಕ್ಷೆ ಪಡೆದ ಆಕೆ ಒಬ್ಳು, ಸ್ವಾಮೀಜಿ ನಾನು ಜಪ ಮಾಡೋದು ಬಿಟ್ಟು ಮಂತ್ರ ನರ್ತೋಗಿದೆ, ಅದನ್ನು ಹೇಳ್ತೀನಿ, ಸರಿಯಾಗಿದೆಯಲ್ಲ ನೋಡ್ತಿರೋ. ನಾನು ಹೇಳಿದ್ರೆ ನೀವು ಬೇಲೂರು ಮಠಕ್ಕೆ ಕಾಗದ ಬರೀರಿ, ಅವ್ರು ಹೇಳ್ತಾರೆ ಬೇಲೂರು ಮಠಕ್ಕೆ ಕಾಗದ ಬರೆಯುವಷ್ಟು ಧೈರ್ಯ ಇರಲಿಲ್ಲ, ಅದರಿಂದ ಸುಮ್ಮನಾಗ್ಬಿಟ್ಟು ಮನೆಯೊಳಗೆ ಹುಡುಕಿದಂತೆ. ಅವರ ಗುರುಗಳು ಮಂತ್ರವನ್ನು ಬರೆದು ಕೂಡ ಕೊಡ್ತಾ ಇದ್ರು. ಅದಕ್ಕೆ ಅಂತ ಹೇಳಿದ್ರೆ ಆ ಉಚ್ಚಾರದಲ್ಲಿ ಹೆಚ್ಚು ಕಡಿಮೆ ಆಗದೇ ಇರಲಿ, ಕೇಳುವ ಹೊತ್ತಿಗೆ ಸರಿಯಾಗಿ ಕೇಳಿಸ್ಕೋದೇನೆ ಉಚ್ಚಾರದಲ್ಲಿ ದೋಷ ಬಂದು ಪ್ರಗತಿಗೆ ಮಾರಕವಾಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಬರೆದು ಕೊಡ್ತಾ ಇದ್ರು. ಆದ್ರಿಂದ ಬರೆದು ಕೊಟ್ಟಿದ್ದೇನಾದ್ರೂ ಇರಬಹುದು ನೋಡೋಣ ಅಂತ ಹುಡುಕಿದಾಗ ಸಿಕ್ತಂತೆ. ಕೊನೆಗೆ ಓಡ್ ಬಂದು ಹೇಳಿದ್ರು, ಸಿಕ್ತು ಸ್ವಾಮೀಜಿ, ಅದು ಇತ್ತು ಒಂದ್ ಕಡೆ ಇಟ್ಟಿದ್ದೆ ನಾನು, ಭದ್ರವಾಗಿ ಸಿಕ್ತು ಅಂತ. ಒಂದನೇದಾಗಿ 28 ವರ್ಷಗಳಿಂದ ಜಪ ಮಾಡಲಿಲ್ಲ. ಎಂಥ ಗುರು ಸಿಕ್ಕಿದ್ರು ಕೂಡ ಶಿಷ್ಯನಲ್ಲಿ ಶ್ರದ್ಧೆ ಇಲ್ಲದಿದ್ರೆ ಆ ಗುರುವಿನ ಶಕ್ತಿ ಏನು ಕೆಲಸ ಮಾಡೋದಿಲ್ಲ. ಗುರು ಸಾಮಾನ್ಯನೇ ಆಗಿದ್ದ ಪಕ್ಷದಲ್ಲೂ ಕೂಡ ಶಿಷ್ಯನಲ್ಲಿ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಹೃದಯದಲ್ಲಿ ತಾನೇ ತಾನಾಗಿ ಇತ್ತು ಅಂತಂದ್ರೆ ಗುರುವನ್ನು ಮೀರಿಸಿ ಈ ಶಿಷ್ಯ ಬೆಳಗುವಂತಾಗಿಬಿಡ್ತಾರೆ. ಇದು ಸತ್ಯ. ಅಂತಹ ಶ್ರದ್ಧೆ ಬೇಕು. ಅದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಶ್ರದ್ಧೆ ಒಂದು ಉಂಟಾಯಿತು ಅಂತ ಹೇಳಿದ್ರೆ ಆ ಹುಡುಗನ ಶ್ರದ್ಧೆ ಒಂದು ಉಂಟಾಯಿತು ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ದೊರೆತು ಬಿಡುತ್ತೆ ಅಂತ. ಹೀಗೆ ಈಶಾನನಿಗೆ ಹೇಳಿಬಿಟ್ಟು ಈಗ ಇನ್ನೊಂದು ಮಾತಾಡ್ತಾರೆ. ನೋಡು, ಆ ಕರ್ಮತ್ಯಾಗದ ವಿಷಯ ಇದೆಯಲ್ಲ, ಅದನ್ನ ಹೇಳೋಣ. ಅದೊಂದು ಕಥೆ ಇದು. ಈಶಾನ ಹೇಳ್ತಾನೆ, ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಅಂದ್ರೆ ಸಂಧ್ಯಾವಂದನಾದಿ ಕರ್ಮಗಳು ತಾವಾಗಿಯೇ ನಿಂತ್ಕೊಂಡು ಬಿಡುತ್ತವೆ. ಒಂದು ದಿನ ಎಲ್ಲರೂ ಗಂಗಾಜಲದಲ್ಲಿ ಕುರಿತು ಸಂಧ್ಯಾವಂದನೆ ಮಾಡ್ತಿದ್ದಾರೆ, ಆದ್ರೆ ಒಬ್ಬ ಮಾತ್ರ ಮಾಡ್ತಾ ಇಲ್ಲ. ಕಾರಣ ಕೇಳಲಾಗಿ ಆತ ಹೇಳ್ದ, ನನಗೆ ಅಶೌಚ ಬಂದಿದೆ, ಆದ್ರಿಂದ ನಾನು ಸಂಧ್ಯಾವಂದನೆ ಮಾಡಕೂಡುದು. ಸತ್ತ ಸೂತ್ಕ ಹೆತ್ತ ಕುರುಡು ಎರಡೂ ಬಂದ್ಬಿಟ್ಟಿವೆ. ಅವಿದ್ಯೆ ಅಂತ ಹೇಳ್ತಕ್ಕಂಥ ನನ್ನ ತಾಯಿಯ ಮರಣ, ಆತ್ಮ ಸಾಕ್ಷಾತ್ಕಾರ ಅಂತ ನನ್ನ ಮಗನ ಜನನ ಎರಡೂ ಆಗ್ಬಿಟ್ಟಿವೆ. ಆದ್ರಿಂದ ನಾನು ಈಗ ಈ ಕಾರ್ಯಗಿರಿಯೆಲ್ಲ ಮಾಡುವ ಹಾಗಿಲ್ಲ, ಸಂಧ್ಯಾವಂದನೆ ಇಚ್ಛೆ ಮಾಡುವ ಹಾಗಿಲ್ಲ. ಸಪ್ತಸೂತ್ಕ ಹೆತ್ತ ಕುರುಡು ಎರಡೂ ಸೇರ್ಕೊಂಡಿದೆ ನನ್ನಲ್ಲಿ, ನಾನೀಗ ಸಂಧ್ಯಾವಂದನೆ ಕಾರ್ಯ ಮಾಡುವ ಹಾಗಿಲ್ಲ ಅಂತ ಹೇಳಿದಂತೆ ಆತ. ಸಂಧ್ಯಾವಂದನೆ ಇದು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಈ 3 ವರ್ಗಗಳಲ್ಲಿ ರೂಢಿಯಲ್ಲಿರುವಂತಹದ್ದು, ಇರಬೇಕಾದಂತಹದ್ದು. ಬ್ರಾಹ್ಮಣೇತರದಲ್ಲಿ ಅದು ರೂಢಿಯಲ್ಲಿಲ್ಲ, ಆ ಕ್ರಮ ಇಲ್ಲ. ಆದರೆ ಬ್ರಾಹ್ಮಣೇತರರು ಬಹಳ ಜನ ನಮಗೂ ಕೂಡ ಯಜ್ಞೋಪವೀತ ಹಾಕಬಾರ್ದೆ, ನಮಗೂ ಕೂಡ ಗಾಯತ್ರಿ ಮಂತ್ರ ಕೊಡಬಾರ್ದೆ ಅಂತ ಕೇಳೋದುಂಟು ಈ ನಡುವೆ. ಅವರಿಗೆಲ್ಲ ನಾನು ಹೇಳೋದು, ಯಾರಿಗೆ ಅಧಿಕಾರ ಇದೆಯೋ ಅವರೇ ಮಾಡ್ತಾ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರೀ ಸಂಸ್ಕೃತಿ ಮಾತ್ರ ಅಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯ ಅತ್ಯಂತ ಶ್ರೇಷ್ಠವಾದ ಒಂದು ಅಂಗ. ಸಂಧ್ಯಾ ರಾತ್ರಿ ಕಳೆದು
ಹಗಲು ಮೂಡುವಂತಹ ಕಾಲ, ಅದು ಒಂದು ಸಂಧ್ಯಾ. ಪ್ರಾತಃ ಸಂಧ್ಯಾ ಅಂತ ಅದಕ್ಕೆ ಹೆಸರು. ಪ್ರಾತಃ ಕಾಲ ಕಳೆದು ಅಪರಾಹ್ನ ಪ್ರಾರಂಭವಾಗುವಂತಹ ಕಾಲ, ಅದಕ್ಕೆ ಅಹ್ನ ಅಂತ ಹೆಸರು. ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಇದು ಮಧ್ಯಾಹ್ನ, ಮಧ್ಯವಾದ ಅನ್ನ. ಅದೊಂದು ಸಂಧಿಕಾಲ. ಸಂಜೆ ಕಳೆದು ರಾತ್ರಿ ಸೇರುವಂತಹ ಕಾಲ ಒಂದಿದೆ, ಸಂಧ್ಯಾಕಾಲ. ಅದು ಸಾಯಂ ಸಂಧ್ಯಾ. ಇನ್ನು ರಾತ್ರಿ 12 ಗಂಟೆ ಕೂಡ ಒಂದು ಸಂಧ್ಯಾ. ಆ ಕಾಲದಲ್ಲಿ ಯಾರು ಸಂಧ್ಯಾವನ್ನೇ ಮಾಡೋದಿಲ್ಲ. ಯಾಕೆಂತಂದ್ರೆ ಎಚ್ಚತ್ತಿರುವವರೇ ಮಾಡ್ತಾ ಇಲ್ಲ, ಇನ್ನು ಹೊರಕ್ಕೆ ಹೊಡೆಯೋದು ಯಾರು ಸಂಧ್ಯಾವನ್ನೇ ಮಾಡೋದು ಸಾಧ್ಯ. ಆದ್ರಿಂದ ಅದು ಮಾಡದಿದ್ರು ಪರವಾಗಿಲ್ಲ ಅಂದಿದ್ದಾರೆ. ತ್ರಿಸಂಧ್ಯಾ. ಈ 3 ಸಂಧ್ಯಾ ಕಾಲ ಅತ್ಯಂತ ಶ್ರೇಷ್ಠವಾದಂತಹ ಕಾಲ. ಪ್ರಕೃತಿ ತಾನೇ ತಾನಾಗಿ ಶಾಂತವಾಗಿರುವಂತಹ ಕಾಲ. ಪ್ರಕೃತಿಯ ಶಾಂತಿಯನ್ನ ಮನಸ್ಸಿನ ಶಾಂತಿ ಬೆಳೆಸೋದಕ್ಕೆ ಉಪಯೋಗಿಸಿಕೊಳ್ತಾ ಈ ಸಂಧ್ಯಾವನ್ನೇ ಮಾಡಬೇಕು. ಸಂಧ್ಯಾ ಕಾಲದಲ್ಲಿ ಮಾಡುವ ಪರಮಾತ್ಮನ ವಂದನೆ, ಪರಮಾತ್ಮನಿಗೆ ವಂದನೆಯನ್ನು ಸಲ್ಲಿಸುವಾಗ ಶಾಂತ ಮನಸ್ಸಿನಿಂದ ಮಾಡಬೇಕು. ಅದಕ್ಕೆ ಈ ಸಂಧ್ಯಾ ಕಾಲದ ಶಾಂತಿ ಕಾಲವನ್ನು ಉಪಯೋಗಿಸಿಕೊಳ್ಬೇಕು ಅಂತ ಹೀಗೆಲ್ಲ ಕ್ರಮ. ಇದನ್ನು ಮಾಡಿದ್ರೆ ಅಂತ ಫಲ ಏನು ಕಾಣಿಸೋದಿಲ್ಲ. ಬಿಟ್ರೆ ಅವನಲ್ಲಿ ಎಲ್ಲ ಬಗೆಯ ಶೂದ್ರತ್ವ ಬರುತ್ತದೆ. ಅವನಲ್ಲಿ ತಮೋ ಗುಣ ಅಂತ ಹೇಳ್ತಕ್ಕಂಥದ್ದು ಸೇರಿಕೊಳ್ಳುತ್ತೆ. ಶೂದ್ರತ್ವ ಅಂದ್ರೆ ತಮೋ ಗುಣ. ಶೂದ್ರಾದಿಗಳು ಅಂದ್ರೆ ಬ್ರಾಹ್ಮಣೇತರ ಆದಿಗಳಲ್ಲೂ ಕೂಡ ಸತ್ವಗುಣ ಏತು ಅಂತ ಹೇಳಿದ್ರೆ ಅವನು ಬ್ರಾಹ್ಮಣನೇ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳಿಗೆ ಅನುಸಾರವಾಗಿ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇತ್ಯಾದಿ. ಇನ್ನು ಪಂಚಮರು ಅಂತಿದ್ದಾರೆ. 4 ವರ್ಣವನ್ನು ಬಿಟ್ಟು ಇನ್ನೊಂದು ವರ್ಣ ಪಂಚಮರು ಅಂತ. ಪಂಚಮರು ಅಂತಂದ್ರೆ ಹರಿಜನರು. ಶೂದ್ರರಲ್ಲಾದರೂ ಕೂಡ ಒಂದು ನಿಯತ್ತಿನಿಂದ ಸೇವೆ ಮಾಡಿಕೊಂಡು ಬರುವಂತಹ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಹಾಕಿಟ್ಟಿದ್ದಾರೆ. ಆ ನಿಯತ್ತಿನ ಸೇವೆ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿರತಕ್ಕಂತಹ ತಮೋ ಗುಣವನ್ನು ಹೋಗಲಾಡಿಸಿ ಅದೋ ಗುಣದಿಂದಲೂ ಮೇಲೆ ಏರಿಸಿ ಅವ್ರನ್ನ ಬ್ರಾಹ್ಮಣತ್ವಕ್ಕೆ ತರ್ತದೆ ಅಂತನ್ನೋದಕ್ಕೋಸ್ಕರ ಆ ನಿಯಮ. ಆದರೆ ಈ ಪಂಚಮರಿಗೆ ಯಾವ ನಿಯಮವೂ ಇಲ್ಲ, ಹಾಗೆ ಸನ್ಯಾಸಿಗಳಿಗೂ ಇಲ್ಲ. ಇವರು ಸನ್ಯಾಸಿಗಳು ನಿಯಮವನ್ನು ಮೀರಿದವರು, ಈ ಪಂಚಮರು ನಿಯಮವನ್ನು ಬಿಟ್ಟವರು ಅಥವಾ ನಿಯಮದ ಬಗ್ಗೆ ಏನು ತಿಳಿದಿರುವವರು, ಯಾವುದೇ ಬಗೆಯ ಸಂಸ್ಕಾರ ಇದೆಯೋ. ಆದರೆ ಸಂಸ್ಕಾರವನ್ನು ಕೊಡ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ಬ್ರಾಹ್ಮಣ ಮಟ್ಟಕ್ಕೆ ಏರಿಸಬಹುದು. ಸ್ವಾಮಿ ವಿವೇಕಾನಂದರು ಆ ಮಾತನ್ನು ಹೇಳ್ತಾರೆ. ಎಲ್ಲರನ್ನೂ ಸುಸಂಸ್ಕೃತರನ್ನಾಗಿ ಮಾಡಿ ಅವರಲ್ಲಿ ಸದಾಚಾರಗಳನ್ನ ಅವರಿಗೆ ಬೋಧಿಸಿ ಅವರನ್ನ ಬ್ರಾಹ್ಮಣತ್ವಕ್ಕೆ ಏರಿಸಬೇಕು. ಬ್ರಾಹ್ಮಣತ್ವಕ್ಕೆ ಯಾರನ್ನು ಬೇಕಾದರೂ ಏರಿಸುವುದಕ್ಕೆ ಸಾಧ್ಯ ಇದೆ. ಆ ಕ್ಷತ್ರಿಯ ಚಂಡಕೌಶಿಕ, ಅವನಿಗೆ ಹೆಸರು ಚಂಡಕೌಶಿಕ, ಕೋಪ, ರೋಷ, ಮದ, ಇಂಥ ದುರ್ಗುಣಗಳಿಂದ ಕೂಡಿದಂತಹ ಕೌಶಿಕ, ಚಂಡಕೌಶಿಕ. ಅವನು ವಿಶ್ವಾಮಿತ್ರನಾಗಿ ವಸಿಷ್ಠ ಮಹರ್ಷಿಗಳಿಂದಲೇ ಈತ ಬ್ರಹ್ಮರ್ಷಿ ಅಂತ ಅನಿಸಿಕೊಳ್ತಾನೆ. ಅದರಿಂದ ಸಂಸ್ಕಾರದ ಮೂಲಕ, ಸದಾಚಾರಗಳ ಮೂಲಕ ಯಾರು ಬೇಕಾದರೂ ಆ ಬ್ರಾಹ್ಮಣ ಮಟ್ಟಕ್ಕೆ ಏರಬಹುದು. ಜಾತಿ ಬ್ರಾಹ್ಮಣರು, ನೀತಿ ಬ್ರಾಹ್ಮಣರು ಅಂತ ಎರಡಿದೆ. ಹೆಚ್ಚಿನವರೆಲ್ಲ ಜಾತಿ ಬ್ರಾಹ್ಮಣರು. ನೀತಿಯಿಂದ ಬ್ರಾಹ್ಮಣ ಆಗಬೇಕು. ಅಂತವರ ಸಂಖ್ಯೆ ಅಧಿಕವಾದಾಗ ದೇಶದಲ್ಲಿ ಶಾಂತಿ ಸುಭಿಕ್ಷ.
ಈ ಸಂಧ್ಯಾವಂದನಾದಿಗಳು ಮನುಷ್ಯನನ್ನ ಅತ್ಯಂತ ಉನ್ನತ ಮಟ್ಟದ ಸಾತ್ವಿಕ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆ ಸಂಧ್ಯಾ ವಂದನೆಯಲ್ಲಿ ಪ್ರಧಾನವಾದಂತಹ ಗಾಯತ್ರಿ ಜಪ ಅದು ಅವನಿಗೆ ಬ್ರಹ್ಮ ವರ್ಚಸ್ಸನ್ನು ಕೊಡುತ್ತದೆ. ಆ ಬ್ರಹ್ಮ ವರ್ಚಸ್ಸು ಅದು ವ್ಯಕ್ತಿತ್ವದಲ್ಲಿ ಜಾಗೃತವಾಗಬೇಕು, ಮೊಳಗಬೇಕು. ಆ ದೇವಿಯೇ ಅಲ್ಲಿ ಜಾಗೃತರಾಗಿ ಬಿಡ್ತಾರೆ. ಆದರೆ ಸಾಕ್ಷಾತ್ಕಾರ ಆದ ಮೇಲೆ ಈ ಸಂಧ್ಯಾವನ್ನೇ ಕೂಡ ಬಿದ್ದು ಹೋಗ್ಬಿಡುತ್ತೆ. ಸಂಧ್ಯಾವನ್ನೇ ಆಚಮನ ಮಾಡುವಂತಹದ್ದು, ಅರ್ಘ್ಯವನ್ನು ಬಿಡುವಂತಹದ್ದು, ಇಂತಹ ಕಾರ್ಯಗಳು ಎಲ್ಲ ಬಿದ್ದು ಹೋಗ್ಬಿಡುತ್ತವೆ. ಅದನ್ನ ಆ ಸಂತ, ಆ ಗಂಗಾ ಸ್ನಾನ ಮಾಡ್ತಾ ಇದ್ದಂತಹ ಗುಂಪಿನಲ್ಲಿ ಇರ್ತಕ್ಕಂತಹ ಸಂತ ಏನ್ ಹೇಳ್ತಾನೆ, ನನಗೆ ಅಶೌಚ ಬಂದಿದೆ, ಆದ್ರಿಂದ ನಾನು ಸಂಧ್ಯಾವನ್ನೇ ಮಾಡಕೂಡುದು. ಸತ್ತ ಸೂತಕ ಕೆತ್ತ ಕುರುಡು. ಅದು ಸತ್ತ ಸೂತಕ ಯಾವುದು? ಇವನ ತಾಯಿ ಸತ್ತು ಹೋಗಿದ್ದಾಳಂತೆ. ಯಾವ ತಾಯಿ? ಅವಿದ್ಯೆ ತಿರ್ತಕ್ಕಂಥ ತಾಯಿ, ಅಜ್ಞಾನ ತಿರ್ತಕ್ಕಂಥ ತಾಯಿ ಸತ್ತು ಹೋಗುದು. ಅವಳ ಸತ್ತ ಗೇಟಿಗೆ ಒಂದು ಹುಟ್ಟು. ಅಜ್ಞಾನ ಸತ್ತ ತಕ್ಷಣವೇ ಹುಟ್ಟಿದೆ ಒಂದು ಮಗು. ಯಾವುದು? ಸಾಕ್ಷಾತ್ಕಾರ. ಅಜ್ಞಾನ ಹೋದಾಗ ಸಾಕ್ಷಾತ್ಕಾರ ಅಲ್ಲದೆ ಇನ್ನೇನು? ಈ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಪರಮಾತ್ಮ ವಸ್ತುವಿನ ಸಾಕ್ಷಾತ್ಕಾರವಾದ ಮೇಲೆ ಈ ಕರ್ಮಗಳು ಯಾವುದೂ ಒಯ್ಯೋದಿಲ್ಲ. ಯಾವ ಕರ್ಮವನ್ನು ಆತ ಮಾಡಬೇಕಾಗಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಈ ಸನ್ಯಾಸಿಗಳಿಗೆ ಒಂದು ಹೊಸ ಕರ್ಮವನ್ನು ಹೇಳಿದ್ದಾರೆ. ಅದು ಬಹುಜನ ಹಿತಾಯ ಬಹುಜನ ಸುಖಾಯ. ಬಹುಜನರ ಹಿತಕ್ಕಾಗಿ ಬಹುಜನರ ಸುಖಕ್ಕಾಗಿ ಕರ್ಮ ಮಾಡಬಹುದು ಅಂತ ಹೇಳಿದ್ದಾರೆ, ಮಾಡಬೇಕು ಅಂತ ಹೇಳಿದ್ದಾರೆ. ಈ ಉಪನ್ಯಾಸ ಅಂತ ನಾನೇನ್ ಮಾಡ್ತಾ ಇದ್ದೀನೋ ಇದು ಒಂದು ಕರ್ಮ. ಇದು ವಾಕ್ಯನ ಮೂಲಕ ಆಗ್ತಕ್ಕಂತಹ ಕರ್ಮ. ಇದನ್ನ ನಾನು ಮಾಡಿದ್ರು ಮಾಡಬಹುದು, ಬಿಟ್ಟರು ಬಿಡಬಹುದು. ಯಾಕೆ ಬಿಟ್ರಿ ಅಂತ ಯಾರು ಕೇಳೋ ಇಲ್ಲ. ಕೇಳಿದ್ರು ನಾನು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿಲ್ಲ, ಗಮನ ತೆಗೆದುಕೊಳ್ಬೇಕಾಗಿಲ್ಲ. ನಾನು ಯಾವ ಕೆಲಸವನ್ನು ಮಾಡದೇನೇನೆ ನನ್ನ ಪಾಡಿಗೆ ನಾನಿರಬಹುದು. ಊಟಕ್ಕೆ ಏನ್ ಮಾಡ್ತೀರಿ ಅಂತ ಕೇಳಬಹುದು. ಯಾರಾದ್ರೂ ಮಠ ಕೊಡುತ್ತೆ, ಅದೇನು ಒಂದು ಚೂರು ಊಟ, ಅದೇನು ಇಷ್ಟೇನು ಬಟ್ಟೆ ಬೇಕಾಗಿಲ್ಲ ನನಗೆ. ತುಣುಕು ಬಟ್ಟೆ, ತುತ್ತು ಊಟ ಎಂಥವರಿಗಾದ್ರೂ ಸಿಕ್ಕುತ್ತೆ. ಎಂತೆಂಥ ಭಿಕ್ಷುಕರೆಲ್ಲ ಖುಷಿಯಾಗಿದ್ದಾರೆ. ಸನ್ಯಾಸಿ ಆದ ನನಗೆ ಒಂದು ತುತ್ತು ಊಟಕ್ಕೆ ಕಷ್ಟ, ಇಷ್ಟೇ ಸಾಕಾಗುತ್ತೆ. ಪ್ರಾರಬ್ಧಮಯವಾದಂತಹ ಈ ಶರೀರ ಬಿದ್ದು ಹೋಗುವವರೆಗೆ ಮಾತ್ರ ನಾನಿರಬೇಕಾದ್ದು, ಇನ್ನೇನು ಆಗಬೇಕಾಗಿಲ್ಲ ಈ ಜಗತ್ತಿನಿಂದ. ಆದ್ರಿಂದ ಈ ಕರ್ಮ ಕರ್ತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಮುಕ್ತ ಹಸ್ತರು. ಆದರೆ ಸ್ವಾಮಿ ವಿವೇಕಾನಂದರು ಅವರು ದೇಶಪ್ರೇಮಿ ಸನ್ಯಾಸಿ, ರಾಷ್ಟ್ರಪ್ರೇಮಿ ಸನ್ಯಾಸಿ. ಧರ್ಮ ಉಳಿಯಬೇಕಾದ್ರೆ ರಾಷ್ಟ್ರ ಉಳಿದಿರಬೇಕು ಮೊದಲು. ರಾಷ್ಟ್ರ ಅಧೋಗತಿಗೆ ಗುರಿ ಆಯಿತು ಅಂತ ಹೇಳಿದ್ರೆ ಅದರೊಳಗೆ ಇರ್ತಕ್ಕಂಥ ಧರ್ಮ ಕೂಡ ಅಧೋಗತಿಗೆ ಗುರಿ ಆಗುತ್ತೆ. ಇಲ್ಲಿವರೆಗೆ ಆದದ್ದೇನೆ 106 ವರ್ಷ ಮುಸಲ್ಮಾನರ ಆಡಳಿತ, ಇನ್ನೂ 106 ವರ್ಷ ಆ ಪಿಳಿಯರ ಆಂಗ್ಲರ ಆಡಳಿತ. ಇದರ ಪರಿಣಾಮವಾಗಿ ನಮ್ಮ ವೇದಶಾಸ್ತ್ರ ಪುರಾಣಗಳು ಅವುಗಳಲ್ಲಿ ಹೇಳಿದಂತಹ ತತ್ವಗಳಿಗೆ ಅನುಸಾರವಾದಂತಹ ಅನುಷ್ಠಾನ ಆಚಾರಗಳು ಎಲ್ಲ ನಿಂತು ಹೋಗ್ಬಿಟ್ಟು ಇವತ್ತು ಹಳ್ಳಿಗಾಡಿನಲ್ಲಿ ಸಂಸ್ಕೃತಿ ಅಂತ ಹೇಳ್ತಕ್ಕಂತಹದ್ದು ಏನು ಉಳಿದೆ. ಅಲ್ಲಿರ್ತಕ್ಕಂತಹ ಬ್ರಾಹ್ಮಣರು ಅಂತನ್ನುವರು ಎಲ್ಲ ಕಟ್ಟಡಕ್ಕೆ ಬರ್ತಾ ಇದ್ದಾರೆ. ಹಳ್ಳಿಗಾಡಿನಲ್ಲಿ ಸಂಸ್ಕೃತಿ ಇಲ್ಲ ಅಂದ್ರೆ ಏನರ್ಥ? ಯೋಚನೆ ಮಾಡಿ ನೋಡಿ, ಯಾತಕ್ಕೆ ಆ ತರ ಸ್ಥಿತಿ ಬಂತು? ಆ ಸಂಸ್ಕೃತಿಗೆ ಪ್ರೋತ್ಸಾಹ ಕೊಡುವವರೇ ಇಲ್ಲ. ಅವರ ಆಗಮನಾದಿಗಳು, ಅವರ ಸಂಧ್ಯಾವನಾದಿಗಳು, ಅವರ ದೇವರ ಪೂಜೆ ಇತ್ಯಾದಿ, ಅವರ ಪೌರೋಹಿತ್ಯ ಇತ್ಯಾದಿ ಅದೇನೂ ನಡೆಯೋದಿಲ್ಲ. ಅವ್ರಿಗೊಂದು ಅನ್ಯಾಯ ಆಗಿದೆ, ಬೇರೆ ವಿಚಾರ. ಅದು ಪುರೋಹಿತ ಶಾಹಿಗಳಿಂದ
ಅನ್ಯಾಯ ಆಗಿದೆ ಹೇಳ್ತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದು ಬಹಳಷ್ಟು ಕಂಡು ಬರುತ್ತದೆ. ತಿಳಿಯದ ಜನರನ್ನ ತಪ್ಪು ದಾರಿಯಲ್ಲಿ ನಡೆಸಿ ತಮ್ಮ ಸ್ವಾರ್ಥವನ್ನ ಸಾಧಿಸಿಕೊಂಡಂತಹ ಪುರೋಹಿತ ಶಾಹಿಗಳನ್ನ ದೂರದಲ್ಲಿಡಿ ಅಂತ ಹೇಳ್ತಕ್ಕಂಥ ಕೂಗು ಇವತ್ತು ಕೇಳಿ ಬರ್ತಾ ಇದೆ. ಅದು ಸನ್ಯಾಸಿ ವರ್ಗದಲ್ಲೂ ಕೂಡ ಇದೆ, ಅದು ಉಪಾಧ್ಯಾಯ ವರ್ಗದಲ್ಲೂ ಕೂಡ ಇದೆ. ಈ ಬಗೆಯ ದೋಷಗಳು ಹೇಳ್ತಕ್ಕಂಥದ್ದು ಸಮಾಜದ ಉನ್ನತ ವರ್ಗದವರು ಹೇಳ್ತಕ್ಕಂಥವರೆಲ್ಲರಲ್ಲೂ ಕೂಡ ಇದೆ. ಆದರೆ ಅವರನ್ನೆಲ್ಲ ಹೋಗಲಾಡಿಸಿಕೊಳ್ಬೇಕು, ಅತಿ ಜನಜಾಗೃತಿ ಆಗಬೇಕು. ಸಾಮಾನ್ಯ ಜನ ಅಂತಂದವರು ಜಾಗೃತರಾಗಬೇಕು. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಪ್ರಜ್ಞೆಯನ್ನ ಹೊಂದಿರೋದೇ ನಿಜವಾದ ಜಾಗೃತಿ. ಸನ್ಯಾಸಿ ಆದವನು ಯಾವ ರೀತಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರಿಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಸನ್ಯಾಸಿಯನ್ನ ಹಗಲು ರಾತ್ರಿ ಪರೀಕ್ಷೆ ಮಾಡಿ ಆಮೇಲೆ ಸ್ವೀಕಾರ ಮಾಡು ಅಂತ. ಹಾಗೆ ಅಧ್ಯಾಪಕರನ್ನ, ಹಾಗೆ ಪುರೋಹಿತರನ್ನ ಅವರು ಸರಿಯಾದ ರೀತಿಯಲ್ಲಿ ಮಂತ್ರವನ್ನು ಹೇಳ್ತಾ ಇದ್ದಾರೋ ಇಲ್ವೋ ಅಂತ ಗೊತ್ತಾಗಬೇಕಾದ್ರೆ ನೀವು ಅಷ್ಟೋ ಇಷ್ಟೋ ಮಂತ್ರವನ್ನು ಕಲಿತಿರ್ಬೇಕು. ಇಲ್ಲದೆ ಹೋದ್ರೆ ಮೋಸ ಹೊಂದೋದಕ್ಕೆ ಸಿದ್ಧರಾಗಿರ್ಬೇಕು. ಈ ರೀತಿಯಲ್ಲಿ ನಮ್ಮಲ್ಲಿ ಜಾಗೃತಿ ಆಗಬೇಕು ಅಂತನ್ನುವ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ಏಳು ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿ ನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿ ನಾಡನು. ತ್ಯಾಗಿ ಅಂದ್ರೆ ತ್ಯಾಗಿ ಅಂದ್ರೆ ಸನ್ಯಾಸಿ. ಓ ವೀರ ಸನ್ಯಾಸಿ, ಏಳು ಹೆಜ್ಜೆಗಳು ನಮ್ಮ ಮಲಗಿರತಕ್ಕಂಥ ಭಾರತವನ್ನ ಮೇಲೆತ್ತು ಅಂತ ಕರೆ ಕೊಟ್ಟರು. ಸನ್ಯಾಸಿಗೆ ಈ ಕೆಲಸ ಅಲ್ಲ. ಯಾರು ಈ ಜನರ ಜೊತೆ ಪಡೆದಾಡೋದು? ಯಾವ ಸರ್ಕಾರ ನಮ್ಮ ಮಾತು ಕೇಳುತ್ತೆ? ಓದ್ಕೊಂಡಿದ್ದೀವಿ ಸ್ವಾಮಿಗಳೇ, ನೀವು ನಮ್ಮ ಹೊಟ್ಟೆಗೆ ಮಣ್ಣು ಹಾಕೋಕ್ ಬರಬೇಡಿ. ಅಂದ್ರೇನು ನುಂಗಂಬಾಕ ನುಂಗ್ತಾ ಇರ್ತಾರಲ್ಲ, ನಾವು ಹೋದ್ರೆ ಪ್ರಾಮಾಣಿಕತೆ ಇತ್ಯಾದಿ ಎಲ್ಲ ಬೋಧಿಸ್ತಾ ಇರ್ತೀವಿ. ಅವ್ರಿಗೆ ಕಷ್ಟ ಆಗುತ್ತೆ. ಅಡ್ಡಡ್ಡಕ್ಕೆ ಓದುವುದಕ್ಕೆ ನುಂಗ್ತಾ ಹಾಕೋತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋದ್ರೆ ತುಂಬಾ ಅವರಿಗೆ ಮುಜುಗರ ಆಗುತ್ತೆ. ಆದ್ರಿಂದ ನಮ್ಮ ಸುದ್ದಿ ಬರೋದಿಲ್ಲ. ನಿಮ್ಮ ಪಾಡಿ ನೀವು ಜಪ ಮಾಡ್ತಾ ಇದ್ದೀವಿ ಸ್ವಾಮಿಗಳೇ. ಆದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ, ಜನಜಾಗೃತಿ ಮಾಡಬೇಕು ಅಂತ. ಸರ್ಕಾರ ಹೇಳ್ತಕ್ಕಂಥದ್ದು ಜನತಾ ಸರ್ಕಾರ. ಅಂದ್ರೆ ಈ ಪಾರ್ಟಿ ಜನತಾ ಅಲ್ಲ, ನನಗೆ ಜನರ ಸರ್ಕಾರ. ಅದು ಜನರ ಸರ್ಕಾರ ಅಂತ ಆಗ್ಬೇಕಾದ್ರೆ ಜನರ ಜಾಗೃತಿಯಾಗಿರ್ಬೇಕು. ವಿದ್ಯಾವಂತ ರಾಷ್ಟ್ರದಲ್ಲಿ ಮಾತ್ರವೇ ಈ ಪ್ರಜಾಪ್ರಭುತ್ವ ಅಂತ ಹೇಳ್ತಕ್ಕಂಥದ್ದು ಯಶಸ್ವಿಯಾಗೋದು. ಇಲ್ಲದೆ ಹೋದ್ರೆ ಈ ಸ್ಲಮ್ ಏರಿಯಾದವರಿಗೆ ಹೆಂಡ ಗುಡಿಸಿ, ಮದ್ಯ ಗುಡಿಸಿ, ಮದಿಗೇರಿಸಿ, ಮತ ಪಡೆದು, ಓಟನ್ನು ಪಡೆದು ಅವ್ರಿಗೇನು ಯಾರ್ಯಾರು ಆಲೋಚನೆ ಮಾಡಿ ನೋಡಿ. ಅವಿದ್ಯಾವಂತರಿಂದ ಓಟನ್ನು ಪಡೆಯುವುದು ಅಂದ್ರೆ ಈ ಪುರೋಹಿತ ಶಾಹಿಗಳು, ಈ ಪುರೋಹಿತರು ಹೇಳ್ತಕ್ಕಂಥವ್ರು ಮೋಸ ಮಾಡೋದು ದೂರದು ಒಂದೇ, ಎಲ್ಲ ಒಂದೇ ಹಣಗ್ರಹ. ಆ ಪುರೋಹಿತರು ಸುಮ್ಮನೆ ದೂರಿದ್ದು. ಈಗ ಇವರು ಮಾಡೋದೇನು? ಇಂತಹ ಅವಿವೇಕದಿಂದ ಕೂಡಿದಂತಹ ಜನ ಸಮುದಾಯವನ್ನ ಒಡೆದೆಬ್ಬಿಸಬೇಕು ಅಂತ ಸ್ವಾಮಿ ವಿವೇಕಾನಂದರು ಬಹಳ ತೀಕ್ಷ್ಣವಾಗಿ ಹೇಳ್ತಾರೆ. ಕೊಲಂಬೋ ಟು ಆಲಮೋರ ಅಂತ ಒಂದು ಪುಸ್ತಕ ಇದೆ. ಅದು ಇಂಗ್ಲಿಷ್ನಲ್ಲೇ ಓದಬೇಕು, ಇಂಗ್ಲಿಷ್ ಕಲಿಬೇಕು, ಅದಕ್ಕೋಸ್ಕರ ಕಲಿಬೇಕು. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಒಂದಿದೆ. ಇಂಗ್ಲಿಷ್ ಕಲಿತವರೆಲ್ಲ ಅದನ್ನು ಅಧ್ಯಯನ ಮಾಡಲೇಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಅಭಿಮಾನ ಇರ್ತಕ್ಕಂಥವರು, ಭಾರತದ ಮೇಲೆ ಅಭಿಮಾನ ಇರ್ತಕ್ಕಂಥವರು ಅವುಗಳನ್ನು ಅಧ್ಯಯನ ಮಾಡಲೇಬೇಕು. ಆಗ ಗೊತ್ತಾಗುತ್ತೆ ಸ್ವಾಮಿ ವಿವೇಕಾನಂದರು ಏನನ್ನ ಬಯಸಿದ್ರು ಅಂತ. ಹಿಂದೆ ಜನಸಂದಣಿ ಅಂತ ಹೇಳ್ತಕ್ಕಂಥದ್ದು ತಮಸ್ಸಿನಲ್ಲಿ ಮುಳುಗಿತ್ತು. ಆದ್ರಿಂದ ಸನ್ಯಾಸಿಗಳಿಗೆ ಹೇಳಿದ್ರು ಅವರು, ಏಳು ಮೇಲೆ ಏಳು ಸಾಧುವೆ ಅಂತ.
ಆದ್ರೆ ಅದೇ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಒಂದು 50 ವರ್ಷ ಮಾತ್ರ ನೀವು ಈ ತರ ಮಾಡ್ಕೊಂಡು ಬಂದ್ರೆ ಸಾಕು, ಆಮೇಲೆ ನೀವು ಶಾಸ್ತ್ರಾಧ್ಯಯನ, ಯೋಗಾಭ್ಯಾಸ ಇವುಗಳಲ್ಲೇ ತೊಡಗಬೇಕು ಅಂತ ಹೇಳ್ತಾರೆ. ಈಗ ಜನಜಾಗೃತಿ ಆಗ್ತಾ ಇದೆ. ಇನ್ನಷ್ಟು ಆಗಬೇಕು ಅಂತ ನಾವು ಇಲ್ಲಿ ತೋರಿಸಿಕೊಟ್ಟರು ಸಾಕು. ನಾವೇ ಶಾಲೆ ನಡೆಸಬೇಕಾಗಿಲ್ಲ. ಎಷ್ಟೋ ಜನ ಬಂದು ಹೇಳ್ತಾರೆ ಶಾಲೆ ನಡೆಸಿ ಸ್ವಾಮಿ, ಸಂತಾನೋತ್ಪತ್ತಿ ಆಗ್ತಾ ಇರೋದು ಈ ಸನ್ಯಾಸಿಗಳು, ಅವ್ರಿಗೆ ಬೇರೆ ಏನೇನು ಕೆಲಸ ಇಲ್ಲ, ಮಕ್ಕಳನ್ನು ನೋಡ್ಕೊಳ್ಳೋದು. ಯೋಗ, ಆ ಯೋಗದಲ್ಲಿ ನೆಲೆ ನಿಂತು ಯೋಗದ ರಹಸ್ಯಗಳನ್ನು ಹಂಚಿಕೊಳ್ಳೋದು ಯಾವಾಗ? ಅದೆಲ್ಲ ಸನ್ಯಾಸಿಗಳ ಪ್ರಧಾನವಾದಂತಹ ಕಾರ್ಯ. ಅತೀಂದ್ಯವಾದಂತಹ ವಿಚಾರಗಳನ್ನು ಅನುಭವಕ್ಕೆ ತಂದುಕೊಂಡು ಸಾರ್ವಜನಿಕರಿಗೂ ಕೂಡ ಅದನ್ನು ತೋರಿಸಿಕೊಡ್ತಕ್ಕಂತಹ ವ್ಯಕ್ತಿಗಳ ನಿರ್ಮಾಣ ಆಗಬೇಕಾಗಿದೆ. ಎಷ್ಟೋ ಸಲ ನನ್ಗೆ ಅನಿಸಿದ್ದುಂಟು, ಒಂದು 106 ಎಕರೆ ಜಾಗ ತೆಗೆದುಕೊಂಡು ಕಾಂಪೌಂಡ್ ಹಾಕಿ ಕುಟೀರಗಳನ್ನು ಕಟ್ಟಿ ಶರೀರದಲ್ಲಿ ಮನಸ್ಸಿನಲ್ಲಿ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠರಾದಂತಹ ಯುವಕರನ್ನು ಮಾತ್ರ ಬರಮಾಡಿಕೊಂಡು 12 ವರ್ಷಗಳವರೆಗೆ ನಿರಂತರವಾಗಿ ಏಕಪ್ರಕಾರವಾಗಿ ಶಾಸ್ತ್ರಾಧ್ಯಯನದ ಮೂಲಕ ಸಾಧನೆಯನ್ನು ಮಾಡಿಸಿ ಆ ಯೋಗದ ಮೂಲಕ ಜ್ಯೋತಿಯನ್ನು ಅನುಭವಿಸಿ ತ್ರಿಕಾಲ ಜ್ಞಾನ ಸಂಪನ್ನರಾದಂತಹ ವ್ಯಕ್ತಿಗಳನ್ನಾಗಿ ಮಾಡಿ ಅವರನ್ನು ದೇಶಕ್ಕೆ ಬಿಟ್ಟುಬಿಡಬೇಕು. ಅವರು ದೇಶದಲ್ಲಿ ಎಲ್ಲೆಲ್ಲಿ ಸಂಚರಿಸ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಆತ್ಮ ಜ್ಯೋತಿಯೇ ಸಂಚರಿಸ್ತಾ ಇದೆ. ಅಂತಂತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಕಳಿಸಬೇಕು ಅಂತ ಮನಸ್ಸಾಗುತ್ತೆ ಎಷ್ಟೋ ಸಲ. ಅದಕ್ಕೆಲ್ಲ ಹಣಕಾಸು ಬೇಕು. ಹಣ ಎಲ್ಲ ರೈಡ್ ಮಾಡಿ ಗೌರ್ಮೆಂಟ್ ತಿಂದು ಹಾಕೋದ್ರೊಳಗೆ ಆಯ್ತು. ಹೋಗ್ಲಿ, ಆ ವಿಚಾರ ಬೇರೆ. ಇಂತಿಂತ ಹಲವಾರು ಯೋಜನೆಗಳೆಲ್ಲ ಇದೆ ನನ್ನ ಹತ್ರ. ಆ ಯೋಜನೆಗಳೆಲ್ಲ ನಡೀತು ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ನಮ್ಮ ರಾಷ್ಟ್ರ ಬೆಳಗೋದ್ರೊಳಗೆ ಸಂದೇಹವಿಲ್ಲ. ಆ ಯೋಜನೆಗಳೆಲ್ಲ ಹಾಗಿರಲಿ. ಇಲ್ಲಿ ರಾಮಕೃಷ್ಣಾಶ್ರಮಕ್ಕೆ ಬಂದಂತಹ ಕೆಲವಾರು ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸಿ ಜಾಗೃತರಾಗಿ ಸಮಾಜವನ್ನು, ರಾಷ್ಟ್ರವನ್ನು ಸುಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗುವಂತೆ ಆಗಿಬಿಟ್ಟರೆ ನಮ್ಮ ಕೆಲಸ ಮುಗಿಯುತ್ತದೆ. ಆಗ ನಾವು ಜೈ ರಾಮಕೃಷ್ಣ ಅಂತ ಹೇಳಿ ಮುಕ್ತಾಯ ಸಮಾರಂಭವನ್ನ ಆಚರಿಸಬಹುದು. ಅಲ್ಲಿಯವರೆಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಕರ್ಮ ಮಾಡಬೇಕು. ಯಾವ ಬಗೆಯ ಕರ್ಮ? ಯಾವುದೇ ಬಗೆಯ ಸ್ವಾರ್ಥವನ್ನು ಕೂಡ ಅಪೇಕ್ಷೆ ಪಡದೆ ನಿಸ್ವಾರ್ಥ ಭಾವದಿಂದ ಲೋಕ ಕಲ್ಯಾಣದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ಅಂತ. ಈ ಕರ್ಮ ಬೇರೆ. ಬುದ್ಧ ಆ ಬಗೆಯ ಕರ್ಮವನ್ನು ಮಾಡಿದ್ದ ಅಂತ ಸ್ವಾಮಿ ವಿವೇಕಾನಂದರು ಬುದ್ಧನ ಉದಾಹರಣೆಯನ್ನು ಕೊಡ್ತಾರೆ. ಬುದ್ಧ ಸಾಕ್ಷಾತ್ಕಾರ ಆದ ಮೇಲೆ ಸಮಾಜದ ಉದ್ಧಾರಕ್ಕೆ ಮುಂದಾದ. ಎಲ್ಲೆಂದರಲ್ಲಿ ಯಾರ ಕರೆದ್ರೆ ಅಲ್ಲಿಗೆ ತನ್ನ ಶಿಷ್ಯಂದರೊಂದಿಗೆ ಸಂಚರಿಸಿ ಅಲ್ಲಿರತಕ್ಕಂತಹ ಜನರಿಗೆ ಬಗೆಬಗೆಯಾಗಿ ಬೋಧನೆಯನ್ನ ಕೊಟ್ಟು ಸಾಧ್ಯವಾದರೆ ಅವರನ್ನು ಕೂಡ ಬುದ್ಧತ್ವಕ್ಕೆ ಏರಿಸಿ ಬಹಳ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದ ಅವನು. ಆ ಅಶೋಕ ಚಕ್ರವರ್ತಿ ರಕ್ತ ಪಿಪಾಸು ಅಂದ್ರೆ ಏನು? ನಿರಂತರವಾಗಿ ರಕ್ತ ಹರಿತಾ ಇದ್ದು ಅವನ ಸಂತೋಷ. ಪರರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡಿ ಅಲ್ಲಿರ್ತಕ್ಕಂತಹ ಜನರನ್ನ ವೈರಿಗಳನ್ನೆಲ್ಲ ಸಂಹರಿಸಿ ರಕ್ತದ ಹೊಳೆಯನ್ನೇ ಹರಿಸಿ ಬಿಟ್ಟಿದ್ದಾನ. ಅಂಥವನು ಕೂಡ ಬುದ್ಧನ ತೀವ್ರವಾದಂತಹ ಸಂದೇಶಗಳಿಗೆ ಹೋಗೊಟ್ಟು ಪರಿವರ್ತನೆ ಹೊಂದಿ ಪರಮ ಶಾಂತಿಯುತವಾದಂತಹ ರಾಷ್ಟ್ರವನ್ನ ಅವನು ಸ್ಥಾಪಿಸಿದ. ಅಶೋಕ ಚಕ್ರ ಧರ್ಮಚಕ್ರ. ಅದು ಅಶೋಕ ಚಕ್ರ ಅಂತೇನೆ ಇವತ್ತಿಗೂ ಅದು ಪ್ರಸಿದ್ಧವಾಗಿದೆ. ನಮ್ಮ ರಾಷ್ಟ್ರ ಧ್ವಜದಲ್ಲಿ ಅದು ಇವತ್ತು ಕೂಡ ತಿರುಗ್ತಾ ಇದೆ. ಅಂಥದ್ದು ನಡೆಯಿತು. ಒಬ್ಬ ರಾಜ, ಒಬ್ಬ ಚಕ್ರವರ್ತಿ, ರಕ್ತ ಪಿಪಾಸವಾದಂತಹ ಚಕ್ರವರ್ತಿ ಈ ಬುದ್ಧನ ಅಪ್ರತಿಮವಾದಂತಹ ಬೋಧನೆಯಿಂದ ಮಾರ್ಪಡಿ ಹೊಂದಿ ಪ್ರಜಾರಂಜಕನಾದ. ಮೊದಲು ಪ್ರಜಾಭಂಜಕನಾಗಿದ್ದವನು ಪ್ರಜಾರಂಜಕನಾದ. ಬುದ್ಧ ಒಬ್ಬ ಸನ್ಯಾಸಿ, ಸ್ವಾಮಿ ವಿವೇಕಾನಂದರು ಇನ್ನೊಬ್ಬ ಸನ್ಯಾಸಿ. ಅವರು ಇಡೀ ವಿಶ್ವವನ್ನೇ ಸಂಚರಿಸಿ
ಶಾಂತಿಯನ್ನ ಸಾರಿದರು. ಆದರೆ ಕ್ರಾಂತಿಯ ಮೂಲಕ ಶಾಂತಿಯನ್ನು ಸಾರಿದರು. ಈ ಬದಿಯಿಂದ ಆ ಒಂದು ಕಳಕಳಿಯಿಂದ ಸಾರ್ವಜನಿಕರು ಮೇಲೇರಬೇಕು, ಅವರು ಕೂಡ ಕೃತಕೃತ್ಯವಾದಂತಹ ಜೀವನ, ಸಾರ್ಥಕವಾದಂತಹ ಜೀವನವನ್ನ ನಡೆಸೋದಕ್ಕಾಗಬೇಕು. ಮೃಗಲೋಪಾದಿಯಲ್ಲಿ ಜೀವನವನ್ನು ನಡೆಸಿ ಈ ಅಮೂಲ್ಯವಾದಂತಹ ಮಾನವ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಅಂತ ಹೇಳ್ತಕ್ಕಂಥ ಕಳಕಳಿ, ಚಿಂತೆ, ಮರುಕ, ದಿವ್ಯ ಮರುಕ ಇರುವುದರಿಂದ ಅವರು ಕಾರ್ಯೋನ್ಮುಖರಾದರು. ಆ ಕಾರ್ಯ ಬೇರೆ, ಜನಕಾದಿ ಋಷಿಗಳು ಮಾಡಿದಂತಹ ಕಾರ್ಯಗಳು. ಭಗವದ್ಗೀತೆಯಲ್ಲಿ ಜನಕಾದಿಗಳು ಉದಾಹರಣೆಯನ್ನು ಕೊಡ್ತಾನೆ ಶ್ರೀಕೃಷ್ಣ. ಜನಕಾದಿಗಳು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಇತರರ ಹಿತಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು. ಶ್ರೀರಾಮಕೃಷ್ಣರು ಕೂಡ ಪ್ರೇಮಾರ್ಪಣ ಜಗದ ತಾರಣ, ಜಗತ್ತನ್ನ ತರಿಸುವುದಕ್ಕಾಗಿ, ಜಗತ್ತಿನ ಜನರನ್ನ ದುಃಖದಿಂದ ತರಿಸುವುದಕ್ಕಾಗಿ, ಜನರ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ಅತ್ಯಂತ ಪ್ರೇಮದಿಂದ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಂಡ್ರು. ಎಲ್ಲರ ಕಾಯಿಲೆಗಳನ್ನು ಕೂಡ ತನ್ನಲ್ಲಿ ಆಹ್ವಾನಿಸಿಕೊಂಡು ಕ್ಯಾನ್ಸರ್ ಕಾಯಿಲೆಯನ್ನ ಅನುಭವಿಸಿದರು. ಈ ರೀತಿಯಲ್ಲಿ ಕರ್ಮವನ್ನೇ, ಜನರ ಕರ್ಮವನ್ನ, ಅಂದ್ರೆ ಎಲ್ಲಾ ಜನರನ್ನ ಅಂತ ಅರ್ಥ ಅಲ್ಲ, ಯಾರ್ಯಾರು ಮುಮುಕ್ಷುಗಳೋ, ಯಾರ್ಯಾರು ಮುಂದುವರಿಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅಂತವರೆಲ್ಲರ ಕರ್ಮವನ್ನು ತಾವು ಸ್ವೀಕರಿಸಿ ಜನರ ಕರ್ಮದ ಭಾರವನ್ನ ಕಡಿಮೆ ಮಾಡಿ ಆಧ್ಯಾತ್ಮಿಕವಾಗಿ ಮುಂದುವರಿಯುವುದಕ್ಕೆ ಅವರು ಪ್ರೇಮಾರ್ಪಣ ಮಾಡಿರುತ್ತಾರೆ. ಈ ರೀತಿಯಲ್ಲಿ ಆ ಸನ್ಯಾಸಿ ವರ್ಗ, ಆ ತ್ಯಾಗಿ ವರ್ಗ ಅಂತ ಹೇಳ್ತಕ್ಕಂಥದ್ದು ಬೃಹತ್ತರವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ವಿದ್ಯಾಶಾಲೆ ಅಂತ ಹೇಳ್ತಕ್ಕಂಥದ್ದಿದೆ, ಅದು ಸನ್ಯಾಸಿಗಳೇ ಅದನ್ನು ನಡೆಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಾರತದಲ್ಲಿ ಹಲವಾರು ಶಾಲೆಗಳು ಇವತ್ತು ಸನ್ಯಾಸಿಗಳಿಂದ ನಡೆಸಲ್ಪಡ್ತಾ ಇದೆ. ಹಾಗೆಯೇ ಮುದ್ದೇನಹಳ್ಳಿ ಹೇಳ್ತಕ್ಕಂಥ ಒಂದು ಜಾಗ ಇದೆ, ಎಲ್ಲ ತ್ಯಾಗ ಮಾಡಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ ಮಕ್ಕಳೆಲ್ಲ ಬಹಳ ಶಾಂತವಾಗಿ, ಬಹಳ ಕಾರ್ಯಕ್ರಮವಾಗಿದೆ ಅದನ್ನು ನೋಡೋದಕ್ಕೆ. ತ್ಯಾಗಿಗಳು ಮಾತ್ರವೇ ಸೇವೆ ಮಾಡೋದಕ್ಕೆ ಸಾಧ್ಯ. ಭೋಗಿಗಳಿಂದ ಅವರವರ ಸ್ವಾರ್ಥವನ್ನು ಸಾಧಿಸಿಕೊಳ್ಳೋದಕ್ಕೆ ಆಯ್ತವರಲ್ಲ. ಆದ್ರಿಂದ ತ್ಯಾಗದ ಮೂಲಕ ಸೇವೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಕರೆಯನ್ನು ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ಆದರೆ ಅದಕ್ಕಿಂತ ಮೊದಲು ಸ್ವಾರ್ಥ ಕರ್ಮ ಅಂತ ಹೇಳ್ತಕ್ಕಂಥ ಅದೊಂದಿರುತ್ತೆ. ಅದು ಜ್ಞಾನದ ಮೂಲಕ ಬಿಡಲ್ಪಡಬೇಕು. ಸ್ವಾರ್ಥ ಕರ್ಮ, ನಿತ್ಯ ಕರ್ಮ, ಕಾಮ್ಯ ಕರ್ಮ ಇವುಗಳೆಲ್ಲವೂ ಕೂಡ ಹೇಗೆ ಹೊರಟೋಗುತ್ತವೆ? ಯಾವಾಗ ನಮ್ಮಲ್ಲಿ ಜ್ಞಾನೋದಯ ಉಂಟಾಗುತ್ತೋ ಆಗ ಅವುಗಳೆಲ್ಲ ಬಿಟ್ಟೋಗ್ಬಿಡುತ್ತವೆ ಅಂತ. ಹಾಗೆ ಬಿಟ್ಟೋದ್ರೂ ಕೂಡ ನಿಸ್ವಾರ್ಥ ಭಾವದಿಂದ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಸ್ವಾಮಿ ವಿವೇಕಾನಂದರಿಂದ ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರೇ ತಸ್ಮಿನ್ ಕೃಷ್ಣೇ ಜಗತ್ಕೃಷ್ಣಂ